ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಡೇಟ್ ಇದೆ 2/7/26. बाबा कहते मीठे बच्चे तुम विकारों का दान दे दो तो. ಬಾಬಾ ಇವತ್ತೇನು ದಾನ ಕೇಳಾಕತ್ತಾರೆ? ಆಸ್ತಿ, ಐಶ್ವರ್ಯ, ರೊಕ್ಕ ರೂಪಾಯಿ ಏನೂ ಬೇಡ. ಬಾಬಾ ಹೇಳ್ತಾರೆ, ನಾ ಬಂದು ನಿಮ್ಮಿಂದ ದಾನ ಕೇಳೋದೇನು? ಮಧುರ ಮಕ್ಕಳೇ, ನೀವು ವಿಕಾರಗಳ ದಾನವನ್ನು ಕೊಡಿ. तो राहु का ग्रहण उतर जाएगा. ಆಗ ರಾಹುವಿನ ಗ್ರಹಣ ಹೊರಟೋಗುತ್ತೆ. दे दान तो छूटे ग्रहण. ದಾನ ಕೊಟ್ಟರೆ ಗ್ರಹಣ ಬಿಡುತ್ತೆ. ಯಾವ ದಾನ ರೀ? ವಿಕಾರಗಳು. ಪ್ರಶ್ನೆ, वृक्षपति बाप अपने भारतवासी बच्चों पर वृक्षपति की दशा बिठाने के लिए वृक्षपति ತಂದೆ ತನ್ನ ಭಾರತವಾಸಿ ಮಕ್ಕಳ ಮೇಲೆ ವೃಕ್ಷಪತಿ ದಶೆ ಕೂಡಿಸುವುದಕ್ಕಾಗಿ कौन सी स्मृति दिलाते हैं? ಯಾವ ಸ್ಮೃತಿಯನ್ನು ಕೊಡಿಸುತ್ತಾರೆ? ಯಾವ ದಶ ಕೊಡಿಸೋದಕ್ಕಾಗ್ರಿ? ಬೃಹಸ್ಪತಿ ವೃಕ್ಷಪತಿ ದಶ. ಬೃಹಸ್ಪತಿ ದಶ ಕೊಡಿಸೋಗೋಸ್ಕರ ಯಾವ ಒಂದು ಸ್ಮೃತಿಯನ್ನು ಕೊಡಿಸ್ತಾರೆ ನೋಡ್ರಿ. ಈಗ ನಾವು ಸಂಗಮ ಯುಗದಲ್ಲಿ ಅದೀವಂದರೆ ನಮ್ಮ ಮೇಲೆ ಯಾವ ದಶ ಆಯ್ತು ರೀ? ಬೃಹಸ್ಪತಿ. ಉತ್ತಮ ಶ್ರೇಷ್ಠ ದಶ ಅಂದರೆ ಯಾವುದ್ರಿ? ಬೃಹಸ್ಪತಿ ದಶ. ಸೊ ಈ ಬೃಹಸ್ಪತಿ ದಶ ಕೊಡಬೇಕಂದ್ರೆ ಯಾವ ಸ್ಮೃತಿ? ಬಾಬಾ ಹೇಳ್ತಾರೆ, ಹೇ ಭಾರತವಾಸಿ ಬಚ್ಚೋ. ನೋಡ್ರಿ, ಬಾಬಾ ಸ್ಮೃತಿ ಕೊಡಿಸ್ತಾ ಇದ್ದಾರೆ. ಎದಕ್ಕಾಗ್ರಿ? ರಾಹು ಹೋಗಿ ಬೃಹಸ್ಪತಿಯ ದಶ ಕೊಡಿಸೋದಕ್ಕಾಗಿ. ಹೇ ಭಾರತವಾಸಿ ಬಚ್ಚೋ, तुम्हारा आदि सनातन देवी देवता धर्म अति श्रेष्ठ था. ಹೇ ಭಾರತವಾಸಿ ಮಕ್ಕಳೇ, ನಿಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಅತಿ ಶ್ರೇಷ್ಠ ಆಗಿತ್ತು. ತುಮ್ ಸರ್ವಗುಣ ಸಂಪನ್ನ ಸುಲಾಕಲ ಸಂಪೂರ್ಣ ಥೆ. ನೀವು ಸರ್ವಗುಣ ಸಂಪನ್ನ ಸುಲಾಕಲ ಸಂಪೂರ್ಣ ಆಗಿದ್ರಿ. ಎಲ್ಲಿರಿ? तुम मुझ सागर के बच्चे काम चिता पर बैठ काले हो गए हो. ನೀವು ನಾನು ಸಾಗರನ ಮಕ್ಕಳು. ನೋಡ್ರಿ, ಬತ್ನಶ ಯಾರ ಮಕ್ಕಳು? ನೀವು ಸಾಗರನ ಮಕ್ಕಳು. ಕಾಮಚಿತೆಯ ಮೇಲೆ ಕುಳಿತು ಕಪ್ಪಗಾಗಿದ್ದೀರಿ. ಗ್ರಹಣ ಲಗ್ ಗಯಾ ಹೈ. ಗ್ರಹಣ ಹಿಡಿದು ಬಿಟ್ಟಿದೆ. अब मैं तुम्हें फिर से, ಈಗ ನಾನು ನಿಮಗೆ ಮತ್ತೆ ಗೋರಾ ಬನಾನೆ ಆಯಾ ಹೂँ, ಸುಂದರ ಮಾಡೋದಕ್ಕಾಗಿ ಬಂದಿದ್ದೇನೆ. यह स्मृति आने से, ಈ ಸ್ಮೃತಿ ಬರುವುದರಿಂದ बृहस्पति की दशा बैठ जाती है. ಬೃಹಸ್ಪತಿಯ ದಶೆ ಕೂಡುತ್ತದೆ. ಯಾವ ಸ್ಮೃತಿ ರೀ? ನಾವು ದೇವತಾ ಧರ್ಮದವರು ಶ್ರೇಷ್ಠ ಆಗಿದ್ವಿ, ಸಾಗರನ ಮಕ್ಕಳಾಗಿದ್ವಿ. ಈಗ ಗ್ರಹಣ ಹಿಡಿದಿದೆ. 16 ಕಲೆಯಿಂದ ನಾವು ಸಂಪೂರ್ಣ ಇದ್ವಿ. ಇದೆಲ್ಲ ಸ್ಮೃತಿ ಬಾಬಾ ಎದಕ್ಕಾಗಿ ಕೊಡಿಸ್ತಾ ಇದ್ದಾರೆ? ಬೃಹಸ್ಪತಿಯ ದಶೆ ಕೂಡುವುದಕ್ಕೆ. ಗೀತೆ ಇದೆ, ಓಂ ನಮೋ शिवाय. ओम शांति. ये किसकी महिमा सुनी? ओम नमः शिवाय. ಇದು ಯಾರ ಮಹಿಮೆ ರೀ? ಯಾರ ಮಹಿಮೆ ರೀ? ಬೇಹದ್ ತಂದೆ ಮಹಿಮೆಯಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ
ಪರಂಪಿತ ಪರಮಾತ್ಮನ ಮಹಿಮೆ. ಲೌಕಿಕ ತಂದೆಗೆ ಪಿತಾ ಅಂತ ಹೇಳ್ತಾರೆ, ಆದರೆ ಏನು ಹೇಳೋದಿಲ್ಲರಿ, ಪರಮ ಅನ್ನೋ ಅಕ್ಷರ ಬರೋದಿಲ್ಲ. ಬಾಕಿ ಬಾಬಾ ಹೇಳ್ತಾರೆ ಎಲ್ಲರೂ ಪರಮ ಪಿತಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಗೊತ್ತಿದೆ ಆತ್ಮಗಳ ತಂದೆ ಯಾರಿದ್ದಾರೆ, ಪಾರಲೌಕಿಕ ತಂದೆ. ಮೂಲ ತಂದೆ ಅಂತೂ ಯಾರು ನಮಗೆ? ಈ ಜಗತ್ತಿನಲ್ಲಿ 84 ಜನ್ಮದಲ್ಲಿ 84 ತಂದೆಯರು ಚೇಂಜ್ ಆಗ್ತಾರೆ, ಆದರೆ ಆತ್ಮದ ಮೂಲ ತಂದೆ ಯಾರಿದ್ದಾರೆ? ನಿರಾಕಾರ ಪರಮಾತ್ಮ ಸರ್ವಶ್ರೇಷ್ಠ ಆಗಿದ್ದಾರೆ. ಉನ್ಕಾ ನಾಮ್ ಶಿವ ಹೈ, ಬಿಗರ್ ನಾಮ್ ರೂಪ್ ಕೆ ತೋ ಕೋಯಿ ಚೀಸ್ ಹೋತಿ ನಹಿ. ನಾಮ ರೂಪ ಇರಲಾರ್ದ ವಸ್ತು ಯಾವುದೂ ಇರುವುದಿಲ್ಲ. ಯಾಕೆ? ಪರಮಾತ್ಮನಿಗಾಗಿ ಏನು ಅಂದ್ಬಿಟ್ರೆ ಅವನಿಗೆ ಹೆಸರು ಇಲ್ಲ, ರೂಪ ಇಲ್ಲ. ಹಾಗಿದ್ರೆ ಮಂದಿರ ಯಾರ ಹೆಸರಲ್ಲೇ ಕಟ್ಟಿದ್ರಿ? ಮಂದಿರದಲ್ಲಿ ಮೂರ್ತಿ ಯಾವುದು ಇಟ್ರಿ? ರೂಪನೂ ಇಲ್ಲ, ನಾಮನೂ ಇಲ್ಲ ಅಂದರೆ ಏನು ಪೂಜೆ ಮಾಡ್ತೀರಿ ಅಂತ ಕೇಳ್ತಾರೆ ಬಾಬಾ. ಈ ಸಮಯ ಸಬ್ಕೋ ರಾಹು ಕಾ ಗ್ರಹಣ ಲಗಾ ಹುವಾ ಹೈ. ನೋಡಿ, ರಾಹು ಗ್ರಹಣ ಎಂತಾದಿರ್ತದೆ. ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ಎಲ್ಲರಿಗೂ ಯಾವ ಗ್ರಹಣ ಹಿಡ್ದೈತ್ರಿ? ರಾಹು ಗ್ರಹಣ ಇದೆ. ಇಸಿಲಿಯೇ ಇನ್ಕೋ ಐರನ್ ಏಜ್ಡ್ ವರ್ಲ್ಡ್ ಕಹಾ ಜಾತಾ ಹೈ. ಇದು ಬಾಬಾ ಹೇಳ್ತಾರೆ ರಾಹು ಗ್ರಹಣ ಹಿಡಿದಿರೋ ಕಾರಣ ಇದಕ್ಕೆ ಕಬ್ಬಿಣದ ಯುಗ ಅಂತ ಹೇಳಾಗುತ್ತೆ. ಹಾಗೆ ದಶೆಗಳು ಕೂಡ ಭಾಳ ಅದಾವೆ. ಇವತ್ತು ಬಾಬಾ ವಿಶೇಷ ಫೋಕಸ್ ದಶಾ ಮೇಲೆ ಮಾಡ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ಬೃಹಸ್ಪತಿ ದಶಾ ಇದೆ, ಶುಕ್ರ ದಶಾ ಇದೆ, ಮಂಗಲ್ ದಶಾ, ರಾಹು ದಶಾ, ಶನಿ ದಶಾ, ಇವೆಲ್ಲ ಏನದಾವೆ ದಶೆಗಳು. ಆದರೆ ಬಾಬಾ ಹೇಳ್ತಾರೆ ಈಗ ನಿಮ್ಮ ಮೇಲೆ ಇರೋ ದಶಾ ಯಾವುದ್ರಿ? ದಶಾ ರೀ. ಅಂದಮೇಲೆ ನಮ್ಗೆ ಯಾವುದು ಕೆಟ್ಟದಾಗಲಿಕ್ಕೆ ಸಾಧ್ಯನೂ ಇಲ್ಲ, ಯಾವ ಗ್ರಹಣ ಇಡೋಕ್ಕೂ ಸಾಧ್ಯ ಇಲ್ಲ, ಯಾವ ಗ್ರಹಗಳ ಉಪದ್ರವನೂ ನಮಗೆ ಇಲ್ಲ. ಯಾಕೆ? ಯಾರು ಹೇಳ್ತಾ ಇದ್ದಾರೆ ನಮಗ್ರಿ? ಸಾಕ್ಷಾತ್ ಪರಮಾತ್ಮ ತಂದೆ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಬೃಹಸ್ಪತಿ ದಶಾ ಐತಿ. ಅಂದರೆ ನಿಮ್ಮದು ಕಲ್ಯಾಣನೇ ಕಲ್ಯಾಣ ಆಗೋದೈತಿ. ದುಃಖ, ಶಾಂತಿ, ಚಿಂತೆ, ಜೀವನಂತೂ ಹೋಗೇ ಬಿಟ್ಟಿದೆ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಮೇಲೆ ಕಲಿಯುಗಿ ಜಗತ್ತು ಕಬ್ಬಿಣ ಯುಗದಲ್ಲಿ ರಾಹು ಗ್ರಹಣ ಐತಿ. ನಿಮ್ಮ ಮೇಲೆ ಯಾವುದೈತ್ರಿ? ನೀವು ಕಲಿಯುಗದಲ್ಲಿದ್ದೀರಿ, ಎಲ್ಲದಿರಿ? ಸಂಗಮ ಯುಗದಲ್ಲಿ. ಯಾವ ದಶ ಆಯ್ತು? ಬೃಹಸ್ಪತಿಯ ದಶ. ಇಷ್ಟು ನಶ ಇಟ್ಕೊಂಡ್ಬಿಡ್ರಿ, ನನ್ನ ಮೇಲೆ ಬೃಹಸ್ಪತಿಯ ದಶ. ಯಾಕೆ? ವೃಕ್ಷಪತಿ ತಂದೆ ಬಂದಿದ್ದಾರೆ. ಸೊ ಈ ದಶ ಪರಮಾತ್ಮ ಆಶೀರ್ವಾದ ನಿಮ್ಮ ತಲೆ ಮೇಲೆ ಇರಬೇಕಾದ್ರೆ ಎದರಲ್ಲೂ ಅಸಫಲತೆ ಅನ್ನೋದಿಲ್ಲೇ ಇಲ್ಲ, ಸೋಲು ಅನ್ನೋದಿಲ್ಲ, ದುಃಖ ಅನ್ನೋದು ಇಲ್ಲೇ ಇಲ್ಲ. ಸೊ ಬಾಬಾ ಹೇಳ್ತಾರೆ जिसकी महिमा सुनी है ऊंचे ते ऊंचे भगवान शिव बाबा, उनका असल नाम है शिव. बाकी किस्म किस्म के अनेक नाम रख दिए हैं. ನಂದು ಒರಿಜಿನಲ್ ಸತ್ಯ ಹೆಸರಂತೂ ಶಿವ ಐತಿ. ಆದರೆ ನೀವು ಸೋಮನಾಥ, ರಾಮನಾಥ, ಪಶುಪತಿನಾಥ, ರಾಮೇಶ್ವರಂ ಏನೇನು ಇಟ್ಟಿದ್ದೀರಿ, ಆದರೆ ಒರಿಜಿನಲ್ ಹೆಸರು ನಾ ಹೇಳ್ತಾರೆ ಶಿವ ಇದೆ. ಬಾಬಾ ಸಮझाते हैं मैं बीज रूप हूँ ಚೈತನ್ಯ ಹೂँ. ನೀವು ಇಷ್ಟು ದೊಡ್ಡ ಲಿಂಗ ಮಾಡಿದ್ರೆ ಅದು ನೀವು ಪೂಜೆಗಾಗಿ ಮಾಡಿರಿ, ಆದರೆ ನಾ ಇರೋದಂತೂ ಏನದೀನಿ? ಬೀಜ ರೂಪದೀನಿ, ಚೈತನ್ಯ ಅದೀನಿ, ಸತ್ಯ ಅದೀನಿ, ಚೈತನ್ಯ ಅಂತ ಹೇಳ್ತೀರಿ. ಮತ್ತು ಸುಖದ ಸಾಗರ ಅದೀನಿ, ಆನಂದದ ಸಾಗರ ಅದೀನಿ, ಶಾಂತಿಯ ಸಾಗರ ಅದೀನಿ ಅಂತ ಹೇಳ್ತಾರೆ ಬಾಬಾ. महिमा सारी उस एक की है. भारतवासी समझते हैं, भारतवासी महिमा गाते हैं, परंतु समझते कुछ नहीं है. ಹಾಂ, ಈ ರೀತಿ ಪರಮಾತ್ಮನ ಮಹಿಮೆ ಮಾಡೋರು ಯಾರೇ? ಭಾರತವಾಸಿಗಳೇ. ಆದರೆ ಭಾರತವಾಸಿಗಳೇ ಪರಮಾತ್ಮನಿಗೆ ನಾಯಿ, ಕತ್ತಿ, ಬೆಕ್ಕ, ಕಲ್ಲ, ಮಣ್ಣ ಎಲ್ಲದರಲ್ಲೂ ಪರಮಾತ್ಮ ಅಂತ ಹೇಳಿಬಿಟ್ರು ತಿಳ್ಕೊಳ್ತಾನೆ ಇಲ್ಲ. ಕಾರಣ ಬಾಬಾ ಹೇಳ್ತಾರೆ ಏಕ್ದಮ್ ಪತ್ಥರ ಬುದ್ಧಿ ಬನ್ ಗಯೇ ಹೈ. ಯಾಕೆ ತಿಳ್ಕೊಳ್ತಾ ಇಲ್ಲ ಅಂದರೆ ರಾವಣ ಎಲ್ಲರಿಗೂ ಏನು ಮಾಡಿಬಿಟ್ಟಿದ್ದಾನ್ರಿ? ಕಲ್ ಬುದ್ಧಿ. ಪತ್ಥರ ಬುದ್ಧಿ ಕಿಸ್ನೇ ಬನಾಯ? ರಾವಣ್ಯ. ಸತ್ಯುಗ್ ಮೇ ಭಾರತವಾಸಿ ಏನಿದ್ರಿ? ಪಾರಸ್ ಬುದ್ಧಿ ಇತ್ತೆ. ಎಷ್ಟು ವರ್ಷದ ಕತೆ ರೀ? ಇವತ್ತಿಗೆ 5000 ವರ್ಷದ ಹಿಂದೆ ನೀವೆಲ್ಲ ಏನಿದ್ರಿ? ಭಾರತವಾಸಿಗಳು ಪಾರಸ್
ಬುದ್ಧಿಯಾಗಿದ್ರಿ. ಅಲ್ಲಿ ದೇವಿ ದೇವತೆಗಳು ಇದ್ದರು ಅಂತ ಹೇಳ್ತಾರೆ ಬಾಬಾ. ಭಾರತ ಇದು ವಿನಾಶಿನೋ ಅವಿನಾಶಿ ಖಂಡ, ಅವಿನಾಶಿ ಖಂಡ. ಬಾಕಿ ಎಲ್ಲ ಖಂಡಗಳೇನಾಗೋದವು, ಜಲ್ಮಯದಾಗ ಎಲ್ಲ ಮುಳುಗೋಗುವುದಾವು. ಭಾರತ ಬಾಬಾ ಹೇಳ್ತಾರೆ ಅವಿನಾಶಿ ಖಂಡ. ಭಾರತದಲ್ಲಿನೇ ಪಾರಸ್ ಬುದ್ಧಿ ದೇವತೆಗಳಿದ್ರು. ಆದರೆ ಅದೇ ದೇವಾತ್ಮಗಳು ಕೆಳಗಿಳಿತಾ ಇಳಿತಾ ಈಗ ಕಲ್ಬುದ್ಧಿಯಾಗಿಬಿಟ್ಟಿದ್ದಾರೆ. ಅಂದರೆ ವಾಮ ಮಾರ್ಗಕ್ಕೆ ಇಳಿದ್ಬಿಟ್ರು ಅಂತ ಹೇಳ್ತಾರೆ ಬಾಬಾ. ಪತೀತ कैसे बनते हैं ये भी बाबा ने समझाया है. ಬಾಬಾ ಹೇಳ್ತಾರೆ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟೀನಿ. ಪವಿತ್ರ ಎಲ್ಲಿದ್ದರೆ ಆಮೇಲೆ ಪತೀತ ಹೇಗಾದರೆ ಇದನ್ನು ನಾನು ನಿಮಗೆಲ್ಲ ತಿಳಿಸಿದ್ದೀನಿ. ಅಂದರೆ ಬಾಬಾ ಹೇಳ್ತಾರೆ ಯಾವತ್ತಿನಿಂದ ಪತೀತ ಆದ್ವಿ ರೀ? द्वापर से जब काम चिता पर बैठे हैं तो फिर काले बन जाते हैं. काम अग्नि में सब भस्म हो गए हैं. ಬಾಬಾ ಹೇಳ್ತಾರೆ ಸಾಗರನ ಮಕ್ಕಳು ಎಲ್ಲ ಏನಾಗ್ಬಿಟ್ಟಿರಿ, ಕಾಮ ಅಗ್ನಿಯಲ್ಲೇ ಸುಟ್ಟು ಹೋಗ್ಬಿಟ್ಟಿದ್ದೀರಿ. उसमें भी खास भारत की बात है. भारत में पारस बुद्धि देवताओं का राज्य था. उनको विष्णुपुरी राम राज्य भी कहा जाता था. ಭಾರತ ಪಾರಸ್ಪುರಿ, ಅದಕ್ಕೆ ಯಾವ ರಾಜ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ? ವಿಷ್ಣುಪುರಿ ರಾಮ ರಾಜ್ಯ ಅಂತಲೂ ಕೂಡ ಹೇಳಲಾಗುತ್ತೆ. ಅಲ್ಲಿರುವಂಥವರೆಲ್ಲ ಹೆಂಗಿದ್ರು? ಸರ್ವಗುಣ ಸಂಪನ್ನ. ಹೆಂಗಿದ್ರು? ಬಾಬಾ ಹೇಳ್ತಾರೆ ಮೀಠೆ ಮೀಠೆ ಲಾಡಲೆ ಬಚ್ಚೋ. ನೋಡ್ರಿ ಹಿಂಗೆ ಪ್ರೀತಿ ಮಾಡಿ ಬಾಬಾ ನಮಗೆ ಸ್ಮೃತಿ ಕೊಡಿಸ್ತಾರೆ. ಮುದ್ದು ಮುದ್ದು ಅಪರೂಪದ ಮುದ್ದಿನ ಮಕ್ಕಳೇ, ಸತ್ಯಯುಗದಲ್ಲಿ ನೀವು ಸರ್ವಗುಣ ಸಂಪನ್ನ ಆಗಿದ್ರಿ. ಏ ತುಮ್ಹಾರಿ ಮಹಿಮಾ ಹೇ, ನಂದಲ್ಲ, ಇದು ನಿಮ್ದೈತಿ. ಸರ್ವಗುಣ ಸಂಪನ್ನ, ಸುಲಾಕಲಾ ಸಂಪೂರ್ಣ, ಮರ್ಯಾದಾ ಪುರುಷೋತ್ತಮ, ಇದು ನಿಮ್ಮ ಮಹಿಮೆ ಐತಿ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ವಿಕಾರಗಳು ಇರೋದಿಲ್ಲ. ದ್ವಾಪರ ಯುಗ ಯಾವಾಗ ಬಂತು, ಯಾವಾಗ ರಾವಣ ಬಂದ, ಬಾಬಾ ಹೇಳ್ತಾರೆ ಅವತ್ತಿನಿಂದ 5 ವಿಕಾರಗಳ ರಾಜ್ಯ ಶುರುವಾಯಿತು. ರಾಮ ರಾಜ್ಯ ಬದಲ್ಕರ್ ರಾವಣ ರಾಜ್ಯ. ನೋಡಿ ಎಷ್ಟು ಕ್ಲಿಯಾರಿಟಿ ಕೊಡ್ತಾರೆ ಬಾಬಾ. ವಿಕಾರಗಳು ಯಾವಾಗ ಬಂತು ಆಗ ರಾಮರಾಜ್ಯ ಹೋಗಿ ರಾವಣನ ರಾಜ್ಯ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅಭಿ ಗ್ರಹಣ ಲಗಾ ಹುವಾ ಹೈ. ಯಾವಾಗ ವಿಕಾರಗಳು ಆತ್ಮದಲ್ಲಿ ಸೇರಿಕೊಳ್ತು ಅಥವಾ ರಾವಣನ ಎಂಟ್ರಿ ಯಾವಾಗ ಆಯಿತು, ಶುಕ್ರ ದಶಾನು ಹೋಯಿತು, ಬೃಹಸ್ಪತಿ ದಶಾನು ಹೋಯಿತು. ಏನಾಯ್ತು ರೀ? ರಾಹು ಗ್ರಹಣ, ರಾವಣನ ಗ್ರಹಣ ಹಿಡ್ಕೊಂಡು ಬಿಟ್ಟಿದ್ದು. ಬಿಲ್ಕುಲ್ ಹಿ ಭಾರತ್ ಕಾಲ ಹೋ ಗಯಾ ಹೈ. ಗ್ರಹಣ ಹಿಡ್ದಾಗ ಏನಾಗಿರ್ತದೆ? ಕಪ್ಪಗಾಗಿರ್ತದೆ. ಹಂಗೆ ಬಾಬಾ ಹೇಳ್ತಾರೆ ಬೃಹಸ್ಪತಿ ಕಿ ದಶಾ ಸಬ್ಸೆ ಅಚ್ಚಿ ಹೋತಿ ಹೈ. ಸತ್ಯಯುಗದಲ್ಲಿದ್ದವ್ರ ಮೇಲೆ ಏನಿರ್ತದೆ ರೀ? ಬೃಹಸ್ಪತಿ ದಶಾ. ಮತ್ತದು ಎಲ್ಲಿ ಸಿಗ್ತದ್ರಿ ನಮಗೆ? ಸಂಗಮ ಯುಗದಲ್ಲೇ. ಎಲ್ಲ ದಶೆಗಳಲ್ಲೂ ಅತ್ಯುತ್ತಮ ದಶಾ ಅಂದರೆ ಬೃಹಸ್ಪತಿಯ ದಶಾ ಭಾರತದಲ್ಲಿ ಇತ್ತು. ಯಾವಾಗ? ಸತ್ಯುಗ ಇತ್ತು. ಫಿರ್ ತ್ರೇತಾಮ್ಯ. ಬಾಬಾ ದಶೆಗಳ ವಿವರಣೆ ಕೊಡ್ತಾರೆ. ಸತ್ಯುಗದಲ್ಲಿದ್ದಾಗ ಬೃಹಸ್ಪತಿ ದಶೆ ಇರೋ ಕಾರಣ ಅಲ್ಲಿ ಯಾವ ಕೊರತೆಯೂ ಇರಲೇ ಇಲ್ಲ. ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತೆಲ್ಲ ಇತ್ತು. ಆಮೇಲೆ ಸ್ವಲ್ಪ ಕೆಳಗಿಳಿದ್ರಿ ತ್ರೇತಾದಲ್ಲಿ. ತ್ರೇತಾದಲ್ಲಿ ಯಾವ ದಶ ಬಂದ್ರಿ? ಯಾವ ದಶ ಕುಂತ್ರಿ? ಅಲ್ಲಿ ಬೃಹಸ್ಪತಿ ದಶ ಸತ್ಯಯುಗದಲ್ಲಿ. ತ್ರೇತಾಗ ಬಂದಮೇಲೆ 2ನೇ ನಂಬರ್ ಶುಕ್ರ ದಶ ಇದೆ. ಅದನ್ನು ಭಾಳ ಸಮಯ ತನಕ ನಡೆಯುತ್ತೆ. ಶುಕ್ರ ದಶ ಅಂತ ಹೇಳ್ತಾರೆ ಬಾಬಾ. ಮತ್ತು ಫಿರ್ ಕಲಾ 2 ಕಲಾ ಕಮ್ ಹೋಗಿ ಬೃಹಸ್ಪತಿಯಿಂದ ಕೆಳಗೆ ಬಂದ್ರಿ. ಆಮೇಲೆ ಶುಕ್ರ ದಶ ಹಿಡಿತು. ಅದಕ್ಕಾಗಿ ಬಾಬಾ ಹೇಳ್ತಾರೆ 2 ಕಲೆ ಕಡಿಮೆ ಆಗಿಬಿಡ್ತು. ಅದಕ್ಕೆ ಸಿಲ್ವರ್ ಏಜ್ ಅಂತ ಹೇಳ್ತೀರಿ. ಆಮೇಲೆ ಮತ್ತೆ ದ್ವಾಪರ ಯುಗದಲ್ಲಿ ಬಂದ್ರಿ, ಆಮೇಲೆ ಕಲಿಯುಗದಲ್ಲಿ ಬಂದ್ರಿ. ಹೀಗೆ ಕೆಳಗಿಳಿತಾ ಇಳಿತಾ ಈಗ ಯಾವ ದಶ ಆಯ್ತು ರೀ? ಮಂಗಲ ದಶ, ಶುಕ್ರ ದಶ ಎಲ್ಲ ಹೋಯ್ತು. ಈಗ ರೀ ಅದು ಶನಿಚರಕ್ಕೆ ದಶಾ ಹುಯಿ. ಈಗ ಬಾಬಾ ಹೇಳ್ತಾನೆ ಶನಿಚರ ದಶಾ ಕುತ್ಕೊಂಡ್ಬಿಟ್ಟಿದೆ. ಈ ಸಮಯ ಸಪ್ಪರ್ ರಾಹು ಕಿ ದಶಾ. ಬಾಬಾ ಹೇಳ್ತಾರೆ ಟೋಟಲ್ ಹೇಳಬೇಕಂದ್ರೆ ಎಲ್ಲರ ಮೇಲೂ ಏನಿದ್ರಿ? ರಾಹು ದಶಾ. सूर्य को ग्रहण लगता है तो कहते हैं दे दान तो छूटे ग्रहण. ಸೂರ್ಯ ಗ್ರಹಣ ಹಿಡಿದಾಗ ಗ್ರಹಣ ಬಿಟ್ಟ ಮೇಲೆ ಮನೆ ಮುಂದೆ ಯಾರು ಬರ್ತಾರೆ ಹೇಳ್ರಿ? ದಾನ ಬೇಡೋರು ಬರ್ತಾರೆ.
ಅವ್ರೇನು ಹೇಳ್ತಾರೆ, ನಿಮ್ದೆಲ್ಲ ಹಳೇದು ಬೆಳೆಯೋದೆಲ್ಲ ಕೊಡ್ರಿ, ನಿಮ್ಗೆ ಹಿಡ್ದಿರೋ ಗ್ರಹಣೆಲ್ಲ ಬಿಡುತ್ತೆ. ದಾನ ಕೊಟ್ಟರೆ ಹಿಡ್ದಿರೋ ಗ್ರಹಣ ಬಿಡುತ್ತೆ. ಬಟ್ ಬಾಬಾ ಯಾವ ದಾನ ಕೇಳ್ತಾರೆ? ಒಳಗಿನ ವಿಕಾರಗಳು. तो अब रूहानी बाप बच्चों को समझाते हैं, ये है रूहानी ज्ञान, ये कोई शास्त्र का ज्ञान नहीं है. ನೋಡ್ರಿ ಬಾಬಾ ಹೇಳ್ತಾರೆ, ಇದನ್ನು ಬುದ್ಧಿಯೊಳಗೆ ಇಟ್ಕೊಳ್ರಿ, ಯಾವುದೇ ಮನುಷ್ಯರು ಬರೆದಿರೋ ಶಾಸ್ತ್ರಜ್ಞಾನ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಆತ್ಮಗಳ ತಂದೆ ಪರಮಾತ್ಮ ಬಂದು ಜ್ಞಾನ ಹೇಳ್ತಾ ಇದ್ದಾರೆ. ಬಾಕಿ ಶಾಸ್ತ್ರಗಳ ಜ್ಞಾನಕ್ಕೆ ಭಕ್ತಿ ಮಾರ್ಗ ಅಂತ ಹೇಳಾಗುತ್ತೆ. ಆದರೆ ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಇರ್ತದ್ರಿ, ಜ್ಞಾನ ಭಕ್ತಿ ಆಮೇಲೆ ಬರೋದೇನ್ರಿ ವೈರಾಗ್ಯ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಿಮಗೆ ವೈರಾಗ್ಯ ಅಂದರೆ ಒಂದು ಮನೆಯಿಂದಲ್ಲ, ಇಡೀ ಹಳೆ ಜಗತ್ತಿನಿಂದಲೇ ಏನು ಬರಬೇಕು, ವೈರಾಗ್ಯ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಈಗ ನೀವು ದೇಹದ ಜಗತ್ತು ಎಲ್ಲ ಬಿಟ್ಟು ಹೋಗೋದಿರಿ, ರಿಟರ್ನ್ ಜರ್ನಿ ಅಂತ ಹೇಳ್ತಾರೆ ಬಾಬಾ. तो एक है शूद्र वर्ण, विराट रूप दिखाते हैं, ब्राह्मण, देवता, क्षत्रिय, वैश्य, ಶೂದ್ರ. ಈ ಭಾರತ್ ಕಿ ಹಿ ಕಹಾನಿ ಹೈ. ಮತ್ತಿನ್ನು ದಶೆಗಳಾಯ್ತು, ಇನ್ನು ವರ್ಣಗಳ ಹತ್ರ ಬಂದರು ಬಾಬಾ. ಹೀಗೆ ಭಾರತದ ಕಥೆ ಇದೆ. ವಿರಾಟ ರೂಪದಲ್ಲಿ ಇದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ವಿರಾಟ ರೂಪದ ಚಿತ್ರ ಮಾಡ್ತಾರೆ, ಆದರೆ ಜುಟ್ಟದಲ್ಲಿರೋ ಬ್ರಾಹ್ಮಣರನ್ನೇ ಅವರು ತೋರಿಸಲಿಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಕಲ್ಲು ಬುದ್ಧಿ ಇದ್ದಂಥವರಿಗೆ ಇದು ಗೊತ್ತೇ ಆಗ್ತಾ ಇಲ್ಲ. ಇವತ್ತಿಗೆ 5000 ವರ್ಷದ ಮೊದಲು ಭಾರತ ಏನಾಗಿತ್ತು? ಸ್ವರ್ಗ ಇತ್ತು. ಅಲ್ಲಿ ಬೇರೆ ಯಾವ ಖಂಡಗಳು ಇರಲೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಶಾಸ್ತ್ರಗಳಲ್ಲಿ ಭರತ ಖಂಡ ಅನ್ನೋದಷ್ಟೇ ಐತ್ರಿ. ನೋಡ್ರಿ, ಮೊದಲು ಹಿಂದೂಸ್ತಾನಿ ತಂತಾನಾಗಿಲ್ಲರಿ, ಏನು ಭರತ ಖಂಡ, ಕೇವಲ ಭಾರತ ಭೂಮಿ ಒಂದೇ ಇತ್ತು. ಇಷ್ಟೆಲ್ಲ ನಮಗೆ ಯಾರು ಹೇಳಾಕ್ತಾರೆ? ಇತಿಹಾಸ ರೀ. ಮತ್ತು ಬಾಬಾ ನೆನಪಿಸ್ಕೊಡ್ತಾರೆ, ಈ ಬಾತ್ ಸಮझाते हैं. ನಾನು ನಿಮ್ಮ ತಂದೆ ಬಂದು ನಿಮಗೆ ನಿಮ್ಮ ಕತೆ ಹೇಳ್ತಾ ಇದ್ದೇನೆ. ನಿಮಗೆ ಬಂದು ರಾಜಯೋಗ ಕಲಿಸೋರು ಯಾರು? ಬಾಬಂದು ಇವತ್ತು ಹೆಸರು ಡಿಫ್ರೆಂಟ್ ಕೊಟ್ಟಾರೆ. ಯಾರು ಕಲಿಸ್ತಾರೆ? ರಾಜಯೋಗ ಯಾರು ಕಲಿಸ್ತಾ ಇದ್ದಾರೆ? ಬಾಬಾ ಹೇಳ್ತಾರೆ ಶಿವಾಚಾರ್ಯ. ಇವತ್ತು ಬಾಬಾ ಏನು ಹೇಳ್ತಾ ಇದ್ದಾರೆ? ನಾನು ಶಿವ ಬಂದು ನಿಮಗೆ ಕಲಿಸ್ತಾ ಇದ್ದೀನಿ, ಶಿವಾಚಾರ್ಯ. ಅವರು ಜ್ಞಾನದ ಸಾಗರ ಇದ್ದಾರೆ. ಮನುಷ್ಯರಿಗೆ ಜ್ಞಾನ ಸಾಗರ ಅಂತ ಹೇಳೋದಿಲ್ಲ, ಯಾಕೆ ಲಿಮಿಟ್ ಇದೆ. ಬಾಬಾ ಮೊನ್ನೆ ಹೇಳಿದ್ರಲ್ರಿ, ಪರಮಾತ್ಮ ಸರ್ವಜ್ಞ, ಮನುಷ್ಯಾತ್ಮ ಅಲ್ಪಜ್ಞ ಅಂತಾರೆ ಡಿಫ್ರೆಂಟ್. ಬಾಬಾ ಅದನ್ನು ಹೇಳಿದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಜ್ಞಾನದ ಸಾಗರ ಅದೀನಿ, ಸರ್ವರನ್ನ ಪತಿತರಿಂದ ಪಾವನ ಮಾಡುವಂಥವನು. ಈ ಟೈಟಲ್ ಮನುಷ್ಯರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವ ಟೈಟಲ್ ರೀ? ಜ್ಞಾನ ಸಾಗರ, ಪತಿತ ಪಾವನ. ಮತ್ತು ಸರ್ವರ ಲಿಬ್ರೇಟರ್ ಯಾರಿದ್ದಾರೆ? ಶಿವ ಬಾಬಾ ಒಬ್ಬರೇ ಇದ್ದಾರೆ. तो बाप खुद ही आते हैं दुख में रावण से लिबरेट करने. ನೋಡ್ರಿ, ಬಾಬಾ ಹೇಳ್ತಾರೆ, ನೀವು ನನಗೆ ಕರಿಬೇಕು, ನಿಮಂತ್ರಣ ಕೊಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ನಾನು ಸ್ವತಃ ಬರ್ತೀನಿ. ಎದಕ್ಕಾಗಿ ಅಂತ ಹೇಳ್ತಾರೆ ಬಾಬಾ? 63 ಜನ್ಮ ರಾವಣನ ಜೈಲಿನಲ್ಲಿದ್ರಿ, ದುಃಖಿ, ಅಶಾಂತ, ದ್ವಂದ್ವ. ಈಗ ನಾವು ನಿಮಗೆ ಇದು ಎಲ್ಲದರಿಂದನೂ ಬಿಡಿಸ್ತೀನಿ. ಇದು ರಿಯಲೈಸ್ ಮಾಡ್ಕೋಬೇಕ್ರಿ. ಯಾವಾಗ ನಾವು ಬಾಬನ ಮನೆಗೆ ಬಂದ್ವಿ ಅವತ್ತೇ ಒಂದು ಹಾಡಾಯ್ತಲ್ರಿ, ತಕ್ದೀರ್ ಜಗಾಕರ್ ಆಯಿವು. ಇಲ್ಲಿ ಬಂದು ಬೆಳಗಿಸ್ನೋದಿಲ್ರಿ. ಆಲ್ರೆಡಿ ಯಾವತ್ತು ನಾ ಬಾಬನ ಮನೆಯೊಳಗೆ ಕಾಲಿಟ್ಟೆ ಅವತ್ತೇ ನನ್ನ ಅದೃಷ್ಟ ಬೆಳಗ್ಬಿಡ್ತು. ಯಾಕೆ ನಮ್ಗೆ ಕರೆದವ್ರು ಯಾರು? ಬಾಬಾ ಹೇಳ್ತಾರೆ, ಈಗ ನಾನು ನಿಮ್ಗೆ ತಿಳಿಸ್ಕೊಳ್ತಾ ಇದ್ದೀನಿ, ನಿಮ್ಮ ಮಾರ್ಗದರ್ಶಕನೂ ನಾನೇ, ನಿಮ್ಮನ್ನು ಬಿಡುಗಡೆ ಮಾಡುವಂಥ ಮುಕ್ತೇಶ್ವರನೂ ನಾನೇ ಅಂತ ಹೇಳ್ತಾರೆ ಬಾಬಾ. ಉನ್ಕೋ ರೂಹಾನಿ पंडा कहा जाता है. बाप कहते हैं मैं तुम सर्व आत्माओं का पंडा हूँ. ಆಗಲೇ ಬಾಬಾ ಹೇಳಿದ್ರು, ನಿಮಗೆ ನಾನು ಜ್ಞಾನ ಹೇಳ್ತೀನಿ, ಶಿವಾಚಾರ್ಯ. ಈಗ ಮಾರ್ಗ ತೋರಿಸ್ತೀನಿ ಅಂದರೆ ಏನಂತ ಹೇಳ್ತಾರೆ ಬಾಬಾ? ನಾನು ನಿಮ್ಮ ಪಂಡ ಆಗ್ತೀನಿ, ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಇಲ್ಪ ಬಾಬಾ, ನಂದು ನಮ್ಮ ಮಕ್ಕಳ ಕೆಲಸ, ಮನೆ ಕೆಲಸ ಭಾಳ ಐತಿ. ಬಾಬಾ ಹೇಳ್ತಾರೆ, ಕೇಳೋದಿಲ್ಲ, ಮಹಾಕಾಲೇಶ್ವರದಿನಿ ಬಂದೀನಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಮೇರೆ ಜೈಸ ಗೈಡ್ ಕೊಯ್ ಹೋತಾ ನಹಿ. ಮತ್ತೆ ನೋಡ್ರಿ, ಬಾಬಾ ಹೇಳ್ತಾರೆ, ನಂತರ ಗೈಡ್ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಬಾಬಾ.
कहते भी है गॉड फादर इज लिबरेटर, गाइड, ब्लिसफुल, सबके ऊपर रहम करते हैं क्योंकि सब सागर के बच्चे काम चिता पर बैठ जल मरे हैं. ಬಾಬಾ ಹೇಳ್ತಾರೆ, ನಾನು ಲಿಬ್ರೇಟರ್ ಅದೀನಿ, ದಯಾಸಾಗರ, ಕರುಣಾ ಸಾಗರ ಅದೀನಿ. ಯಾಕೆ? ಈಗ ಎಲ್ಲರ ಮೇಲೆ ದಯೆ ತೋರಿಸ್ತೀನಿ. ಏನು ದಯೆ ರೀ? ಅದು ಕತೆ ಬರ್ತದಲ್ರಿ, ಸಾಗರನ ಮಕ್ಕಳು ಎಲ್ಲ ಸುಟ್ಟು ಹೋದರು. ಆಮೇಲೆ ಭಗೀರಥದಿಂದ ಜಟೆಯಿಂದ ನೀರು ಬರ್ತೈತಿ. ಆಮೇಲೆ ಪುನಃ ಭಗೀರಥನ ಆ ನೀರು ಅವ್ರ ಮೇಲೆ ಎಲ್ಲರ ಮೇಲೆ ಬೀಳ್ತೈತಿ. ಆಗ ಎಲ್ಲ ಸಾಗರನ ಮಕ್ಕಳು ಜೀವಂತ ಆಗಿಬಿಡ್ತಾರೆ. ಹಂಗೆ ಬಾಬಾ ಹೇಳ್ತಾರೆ, ಈಗ ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಗಾಗಿದ್ದೀರಿ. ಯಾವಾಗ ನಾನು ಬರ್ತೀನಿ ಆಗ ಬಾಬಾ ಹೇಳ್ತಾರೆ, ನಿಮ್ಮ ಮೇಲೆ ದಯೆ ತೋರಿಸ್ತೀನಿ, ಏನಾಗ್ತೀರಿ. उसमें भी खास भारत की बात है. बाप कहते हैं तुम 16 कला संपूर्ण निर्विकारी थे. अब रियलाइज ಸೆಕೆಂಡ್ನಲ್ರಿ ನಿರ್ವಿಕಾರಿ ಆಗಿದ್ರಿ. ಈಗ್ರಿ अब खाम चिता पर बैठ तुम क्या बन गए हो. ಬಾಬಾ ತಂದೆ ಇದಾನಲ್ರಿ, ಕೇಳ್ತಾನೆ, ಹಿಂಗೆ ಮಾಡಿ ಹೋಗಿದ್ದೆ, ನಾನು ಬರುವಷ್ಟರಲ್ಲಿ ನೀವೇನಾಗ್ಬಿಟ್ಟಿರಿ. बाबा ಹೇಳ್ತಾರೆ, क्या बन गए हो. अब फिर बाबा आए हैं, वृक्षपति बाप आकर मनुष्य मात्र पर बृहस्पति की दशा बिठाते हैं. ಯಾವಾಗ ನಾನು ಪರಮಧಾಮದಿಂದ ಕೆಳಗೆ ಬರ್ತೀನಿ ಆಗ ಬಾಬಾ ಹೇಳ್ತಾರೆ, ಎಲ್ಲ ಮನುಷ್ಯರ ಮೇಲೂ ಬೃಹಸ್ಪತಿಯ ದಶಾ ಕೂಡಿಸ್ತೀನಿ ಅಂತ ಹೇಳ್ತಾರೆ ಬಾಬಾ. ಅದರಲ್ಲೂ ಖಾಸ್ ಎಲ್ಲಿ ಅಂತ ಹೇಳ್ತಾರೆ ಬಾಬಾ? ಭಾರತ. आम विश्व पर इस समय राहु का ग्रहण लगा हुआ है. ಬಾಬಾ ಏಕದಮ್ ವರ್ತಮಾನನೂ ರಿಯಲೈಸ್ ಮಾಡಿಸ್ತಾರೆ, ಭವಿಷ್ಯನೂ ರಿಯಲೈಸ್ ಮಾಡಿಸ್ತಾರೆ. ಕಲಿಯುಗದಲ್ಲಿದ್ದಂಥವರೆಲ್ಲರಿಗೂ ರಾಹುವಿನ ಗ್ರಹಣ ಹಿಡಿದು ಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. तो बाबा कहते हैं मैं ही आकर भारत की खास दुनिया की आम गति ಸದ್ಗತಿ ಕರ್ತಾ ಹೋ. ನೋಡ್ರಿ, ಬಿಡುಗಡೆ ಮಾಡಿಸ್ತೀನಿ, ಮಾರ್ಗ ತೋರಿಸ್ತೀನಿ, ಸುಂದರ ಮಾಡ್ತೀನಿ, ಜ್ಞಾನಚಿತೆ ಮೇಲೆ ಕೂಡಿಸ್ತೀನಿ. ಮತ್ತು ಬಾಬಾ ಹೇಳ್ತಾರೆ, ಖಾಸ್ ಭಾರತದಲ್ಲಿ ಬರ್ತೀನಿ ಗತಿ ಸದ್ಗತಿಯನ್ನು ಕೊಡೋದಕ್ಕೆ. ತುಮ್ ಯಹಾ ಆಯೇ ಹಿ ಹೋ. ಈಗ ಇಲ್ಲಿ ಬಂದು ಕುಂತೀರಿ ಯಾಕೆ ನೀವು? ಯಾಕೆ ಬಂದಿವ್ರಿ ನಾವು ರೀ? ತುಮ್ ಯಹಾ ಆಯೇ ಹೋ, ಇದಕ್ಕೆ ಬಂದು ಮತ್ರಿ ಇದಕ್ಕೆ ಬಂದೀವ್ರಿ ನಾವು. ನಶಾ ಬರೋ ಸ್ಕೂಲ್ನಲ್ಲಿ ಕುಂತೀವಲ್ರಿ, ನಶಾ ಬರೋ ಮಾತಿರ್ಬೇಕು. ಎದಕ್ಕೆ ಬಂದಿರಿ ನೀವು ಇಲ್ಲಿ? ಬಾಬಾ ಹೇಳ್ತಾರೆ, ತುಮ್ ಯಹಾ ವಿದ್ಯೆ ಓದಕ್ಕೆ ಬಂದಿರಿ. ಮತ್ರಿ ಬಾಬಾ ಹೇಳ್ತಾರೆ, ಪಾರಸ್ ಬುದ್ಧಿ ಬನ್ನೆ. ಕಲ್ಲು ಬುದ್ಧಿ ಇದ್ದಂಥವ್ರಿಗೆ ಏನು ಮಾಡ್ತಾ ಇದ್ದೀನಿ? ಪಾರಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಬಿಲಿವೆಡ್ ಬಾಪ್ ಹುವಾ. ಬಾಬಾ ಹೇಳ್ತಾರೆ, ನಾ ಯಾರು ಅದನ್ನು ತಿಳ್ಕೊಳ್ರಿ. ನಾನು ಮೋಸ್ಟ್ ಬಿಲಿವೆಡ್, ಪರಮ ಪ್ರಿಯ ತಂದೆ ಅದ್ದೀನಿ. ಸಬ್ ಆಶಿಕೋಂ ಕಾ ಮಾಶು ಏಕ ಹಿ ಹೈ. ನಿನ್ನೆನು ಬಂದಿತ್ತಿಲ್ರಿ ಈ ಪಾಯಿಂಟ್. ನೀವೆಲ್ಲ ಪ್ರಿಯತಮೆಯರು, ನಾನು ನಿರಾಕಾರ ಆತ್ಮಗಳ निराकार प्रियतम दीने. सब नेशन में लिंग ज़रूर बनते हैं क्योंकि सबका बाप है. ನೋಡ್ರಿ, ಇವತ್ತು ಎಲ್ಲ ದೇಶಗಳಲ್ಲೂ ಶಿವಲಿಂಗ ಅಂತ ಇದ್ದೇ ಇರ್ತದೆ, ಬಟ್ ಹೆಸರುಗಳು ಚೇಂಜ್ ಅದಾವ ಅಷ್ಟೇ. ಆದರೆ ಬಾಬಾ ಹೇಳ್ತಾರೆ, ಯಾಕೆ ಎಲ್ಲ ದೇಶಗಳಲ್ಲಿ ಲಿಂಗ ಇದೆ ಅಂದರೆ ನಾನು ಸರ್ವಾತ್ಮಗಳ ತಂದೆ ಅದೇನಿ ಅಂತ ಹೇಳ್ತಾರೆ ಬಾಬಾ. शिव के मंदिर में भारत में बहुत है जिसको ಶಿವಾಲಯ कहते हैं, रहने का स्थान है. ಭಾರತದಲ್ಲಿ ಶಿವನ ಮಂದಿರಗಳಂತೂ ಭಾಳ ಅದಾವ್ರಿ. ಮೊದಲಂತೂ ಯಾರ ಮಂದಿರ ಇದಾವ್ರಿ? ಮೊದಲು ಮಂದಿರ ಕಟ್ಟಿದ್ದೆ ಯಾರ್ದ್ರಿ? ಅಮರನಾಥ್ ಶಿವಲಿಂಗದ ಮಂದಿರ. ಬಾಬಾ ಹೇಳ್ತಾರೆ, ಈ ಮಂದಿರಗಳು ಭಾಳ ಅದಾವೆ, ಇದಕ್ಕೆ ಶಿವಾಲಯ. ಎಷ್ಟು ಶಿವಾಲಯ ಅದಾವೆ ಹೇಳ್ರಿ? ಎಷ್ಟು ಶಿವಾಲಯ ಇದಾವ್ರಿ? ಶಿವಾಲಯಗಳು ಎಷ್ಟು ಅದಾವೆ ಹೇಳ್ರಿ? ಸುಖಧಾಮದಲ್ಲಿ ಬಾಬಾ ಬರ್ತಾರೆ. ಶಿವಾಲಯ ಎಲ್ಲಿ ಶಿವಾಲಯ ಅನ್ನೋದು ಶಿವಾಲಯ. ಸುಖಧಾಮದೊಳಗೆ ಲಿಂಗನೂ ಇಲ್ಲ, ಪೂಜೆನೂ ಇಲ್ಲ ಅಂದಮೇಲೆ ಅದು ಸ್ಥಾಪನೆ ಆಗಿರೋ ಕಾರಣ ಶಿವಾಲಯ. ಬಟ್ ಶಿವಾಲಯ ಎಲ್ಲೈತಿ? ಎಷ್ಟದ?
ಹಾಂ ಒಂದು ಹೇಳಿದ್ರಿ, ಬುಳ್ಳಾಣ್ಣವ್ರು 3-4 ಹೇಳಿದ್ರಿ. ಏನೇನು ಹೇಳಿದ್ರಿ? ಶಾಂತಿಧಾಮ ಒಂದು, ಸೆಂಟರ್ಗಳು ಒಂದು, ಮತ್ತು ರೀ ಸತ್ಯಯುಗ ಸ್ಥಾಪನೆ ಆಗೈತ್ರಿ. ಮತ್ತು ರೀ ಎಷ್ಟು ಶಿವಾಲಯ ಐತೆ ನಿಮ್ಮ ಮನ ಮಂದಿರ ಶಿವಾಲಯ ಇಲ್ರಿ? ಮನ ಮಂದಿರ ಶಿವಾಲಯ ಐತಿ, ಸೇವಾ ಕೇಂದ್ರ ಶಿವಾಲಯ ಐತಿ, ಮಂದಿರ ಶಿವಾಲಯ ಅದಾವ, ಬ್ರಹ್ಮ ಏನದಾರಿ ಶಿವಾಲಯ ಇದ್ದಾರೆ. ಎಷ್ಟು ಶಿವಾಲಯಗಳದಾವ್ರೆ. ಬಾಬಾ ಹೇಳ್ತಾರೆ ಈಗ ಶಿವಾಲಯ ಅಂತ ಹೇಳ್ತೀರಿ. सतयुग में है देवी देवता धर्म के मनुष्य, परंतु वो धर्म कब था, उन्हों का राज्य कब था, ये पता नहीं है. ದೇವತೆಗಳ ಪೂಜಾ ಭಾರತದಲ್ಲಿ ಮಾಡ್ತಾರೆ, ಆದರೆ ದೇವತೆಗಳ ಆಳ್ವಿಕೆ ಯಾವಾಗಿತ್ತು ಇದು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಒಂದೊಂದು ಯುಗದ ಅವಧಿ ಎಷ್ಟು ತೋರಿಸ್ಬಿಟ್ರೆ ಅವರು ಲಕ್ಷ ತೋರಿಸ್ಬಿಟ್ರು. ಈಗ ಕಲಿಯುಗ ಮುಗಿಲಿಕ್ಕೆ ಬಂದೈತಿ, ಸೀರಿಯಸ್ ಪೇಷಂಟ್ ಐತಿ, ಆದರೂ ಕಲಿಯುಗಕ್ಕೆ ಏನಂತಾರೆ ಇನ್ನು 40,000 ವರ್ಷ ಐತಿ. ಈಗ ತಿನ್ನೋಕ್ಕೆ ಕಾಳು ಕಡೆ ಸಿಗ್ತಾ ಇಲ್ಲ, ಇರೋಕ್ಕೆ ಜಾಗ ಇಲ್ಲ. ಈಗ 40,000 ವರ್ಷ ಅಂದರೆ ಏನು ತಿನ್ಬೇಕ್ರಿ ಮನುಷ್ಯ? ಬಾಬಾ ಅದಕ್ಕೆ ಹೇಳ್ತಾರೆ, ಗೊತ್ತೇ ಆಗ್ತಾ ಇಲ್ಲ ಅವರಿಗೆ. ಈಗ ಬಾಬಾ ಹೇಳ್ತಾರೆ ತುಮ್ಹಾರೇ ಊಪರ್ ಅಬ್ ಬೃಹಸ್ಪತಿ ಕಿ ದಶಾ ಬೇಟಿ ಹೇ. ವರದಾನ್ ರೀ, ಗುರುವಾರ ದಿನ ನಿಮಗೇನು ವರದಾನ ಸಿಕ್ತ್ರಿ? ನಿಮ್ದೇನೂ ಕಲ್ಯಾಣ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವ ಗ್ರಹಗಳ ದಶಾನೂ ನಿಮ್ಮ ಮೇಲೆ ಎಫೆಕ್ಟ್ ಆಗಂಗಿಲ್ಲ. ಯಾಕೆ? ಏನು ವರದಾನ ಸಿಕ್ತ್ರಿ? ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶ ಸ್ವೀಕಾರ ಮಾಡಿದ್ರಿ ನಮ್ಗೆ ಯಾವ ಗ್ರಹಗಳ ಕಾಟ ಹತ್ತೈತೆ ಏನೇನೂ ಇಲ್ಲ. ಸುಮಾನಿಟ್ಕೊಳ್ರಿ, ಅನುಭವ ಮಾಡಿಕೊಳ್ಳ್ರಿ. ಪರಮಾತ್ಮನೇ ನನಗೆ ಬೃಹಸ್ಪತಿಯ ದಶ ನನಗೆ ಕೂಡಿಸಿದಾನಂದರೆ ಎಲ್ಲದರಲ್ಲೂ ಎಲ್ಲಿ ಬಾಬಾ ಇದ್ದಾರೆ ಅಲ್ಲಿ ಸಕ್ಸಸ್ ಇದ್ದೇ ಇದೆ. ಸೊ ಯಾವ ದಶ ಸಿಕ್ತ್ರಿ ಇವತ್ತು? ಸತ್ತು ಗುರುವಾರ ನಿಮಗ್ರಿ ಬೃಹಸ್ಪತಿ. ಎಷ್ಟು ನಶಾದಿಂದ ಹೇಳಾಕತ್ತೀರಿ? ಹಾಂ, ಯಾವ ದಶ ರೀ? ಬೃಹಸ್ಪತಿಯ ದಶ. ಯಾರು ವರದಾನ ಕೊಟ್ಟರೆ ಇವತ್ತು ನಿಮಗೆ? ಗುರುವಾರ, ಸತ್ತು ಗುರುವಾರ ವೃಕ್ಷಪತಿ ಬಾಬಾನಿಂದ ಏನು ವರದಾನ ರೀ? ಬೃಹಸ್ಪತಿಯ ದಶ ನಿಮಗೆ ಸಿಕ್ಬಿಡ್ತು ಅಂತ ಹೇಳ್ತಾರೆ ಬಾಬಾ. ಈಗ 20 ಜನ್ಮಕ್ಕೆ ಲಿಯೇ ಮತ್ತೆ ಗ್ಯಾರಂಟಿ ಏನ್ರಿ? ವೃಕ್ಷಪತಿ ಬಾಬಾ ಜ್ಞಾನ ಸಾಗರ ಪತೀತ ಪಾವನ ಅವರನ್ನೇ ಕರೀತಾ ಇದ್ದಾರೆ. ಏನಂತ ಕರೀತಾರೆ? तुम मात पिता हम बालक तेरे तेरे याद से सुख घनेरे ಅಂತ ಕರೀತಾರೆ. ಬರೋಬ್ಬರ ಸತ್ಯುಗ್ ಮೇ ಸುಖ ಘನೇರೆ ಥೆ. ಸಂಗಮ ಯುಗದಲ್ಲಿ ಬಂದೆ, ನಿಮಗೆ ಅವಶ್ಯವಾಗಿ ಬರೋಬ್ಬರ ಸತ್ಯುಗದಲ್ಲಿ ಏನು ಮಾಡಿದೆ ಅಂತ ಹೇಳ್ತಾರೆ ಬಾಬಾ. ಅಪಾರ ಸುಖ ಅಂತೂ ಇತ್ತೇ ಇತ್ತು. ಯಾವಾಗ ಹೆವಿನಲ್ಲಿ ಗಾಡ್ ಫಾದರ್ ಸ್ವರ್ಗದ ರಚಯಿತ ಬಾಬಾ ಬಂದರು ಅಂದಮೇಲೆ ನರ್ಕ ಹೋಗಿ ಸ್ವರ್ಗ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ನೀವು ಸ್ವರ್ಗವಾಸಿಯಾಗಿದ್ರಿ, ಈಗ ನೀವೇ ನರಕವಾಸಿ ಇದ್ದೀರಿ. ಭಾರತದಲ್ಲಿ ಯಾವ ಧರ್ಮ ಐತ್ರಿ? ಮೊದಲು आदि सनातन देवी देवता धर्म, जैसे क्रिश्चियन धर्म के हैं वो क्रिश्चियन धर्म के ही चले आते हैं. बाबा कहते हैं तुम देवी देवता धर्म वाले अपने धर्म को क्यों भूल गए हो? ಬಾಬಾ ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮದವರು ಅವರು ತಮ್ಮ ಕ್ರಿಶ್ಚಿಯನ್ ಧರ್ಮವನ್ನು ಮರೆಯೋದಿಲ್ಲ, ಆದರೆ ನೀವು ದೇವತಾ ಧರ್ಮದವರು ನಿಮ್ಮ ಧರ್ಮ ಮರೆತು ಹಿಂದೂ ಅಂತ ಹೇಳ್ತಾ ಇದ್ದೀರಿ. ಬಾಬಾ ಕೇಳ್ತಾರೆ ಯಾಕೆ ಮರ್ತೀರಿ ಅಂತ ಕೇಳ್ತಾರೆ ಬಾಬಾ. तो बाबा स्मृति दिलाते हैं तुम्हारा सबसे श्रेष्ठ धर्म श्रेष्ठ कर्म था. ನೋಡಿ, ಸ್ಟಾರ್ಟಿಂಗ್ ಆದಿಯಲ್ಲಿ ಯಾವಾಗ ಬಂದ್ರಲ್ಲ ನೀವು ಮ್ಯಾಲಿಂದ ಕೆಳಗೆ, ಆಗ ನಿಮ್ಮ ಧರ್ಮ ಶ್ರೇಷ್ಠ ಇತ್ತು, ಕರ್ಮನೂ ಶ್ರೇಷ್ಠ ಆಗಿತ್ತು. ಈಗ್ರಿ ಕೆಳಗಿಳಿತಾ ಇಳಿತಾ ಎಲ್ಲ ಕಳ್ಕೊಳ್ತಾ ಬಂದ್ವಿ, ಮರಿತಾ ಬಂದ್ವಿ. ಈಗ ಬಾಬಾ ಹೇಳ್ತಾರೆ ಬಿ ತುಮ್ ನೀಚ ಪಾಪಿ ಕಂಗಾಲ್ ಬನ್ ಗಯೇ ಹೋ. ಬಾಬಾ ನಮ್ಮ ಕನ್ನಡ ಹೇಳಿದ್ಬಿಡ್ತಾರೆ. ಪಾಪ ಮಾಡ್ತಾ ಮಾಡ್ತಾ ವಿಕಾರಗಳ ಆತ್ಮದಲ್ಲಿ ಯಾವಾಗ ಸೇರಿಕೊಳ್ತು ಆಗ ನೀಚ ಪಾಪಿ ಕಂಗಾಲಾಗ್ಬಿಟ್ರಿ. ಈಗ ನೀವು ದೇವತೆಗಳೇ ಇದ್ದಂಥವ್ರು ಏನಾಗ್ಬಿಟ್ರಿ? ದೇವತೆಗಳ ಪೂಜಾರಿ ಆಗಿರಿ. ನೀವೇ ಏನಿದ್ರಿ? ದೇವತೆಗಳು, ಈಗ ಪೂಜಾರಿ. ಅದಕ್ಕೆ ಬಾಬಾ ಹೇಳ್ತಾರೆ ದೇವತಾ ಧರ್ಮ ಅಂತ ಯಾಕೆ ಹೇಳ್ಕೊಳ್ತೀರಿ ನೀವು? ಅದಕ್ಕೆ ನಿಮ್ಗೇನು ಅಂದ್ಕೊಂಡ್ಬಿಡ್ತೀರಿ? ಹಿಂದೂ ಅಂತ ಹೇಳ್ಕೊಳ್ತೀರಿ. ಭಾರತದ ಕತೆ ನೋಡ್ರಿ ಏನಾಗೈತಿ ಅಂತ ಹೇಳ್ತಾರೆ ಬಾಬಾ. जो देवता धर्म के हैं वो विकारी बनने के कारण अपने को देवता कहलाएंगे नहीं.
ನೋಡ್ರಿ, ದೇವಾತ್ಮಗಳೇ ಕೆಳಗಿಳಿದು ಈಗ ನೀವು ಪಾತ್ರದಲ್ಲಿ ಬಂದಿರಿ, ಆದರೆ ನಿರ್ವಿಕಾರಿ ಹೋಗಿ ವಿಕಾರಿಯಾಗಿರೋ ಕಾರಣ ಏನಂತ ಹೇಳ್ಕೊಳ್ಳಲ್ರಿ, ದೇವತಾ ಅಂತ ಹೇಳ್ಕೊಳ್ಳೋದಿಲ್ಲ. तो बाबा कहते हैं अभी इस पतित दुनिया का अंत है. ಮತ್ತು ಬಾಬಾ ವರ್ತಮಾನದಲ್ಲಿ ಕರ್ಕೊಂಡು ಬರ್ತಾರೆ, ಚಕ್ರದಲ್ಲಿ ತಿರುಗಿಸ್ತಾ ಮಹಾಭಾರತ ಯುದ್ಧ ಇದೆ. ಮಹಾಭಾರತ ಬಾಬಾ ಹೇಳ್ತಾರೆ ಯುದ್ಧ ನಿಮ್ಮ ಎದುರುಗಡೆ ನಿಂತಿದೆ. ಮಹಾಭಾರತ ಯುದ್ಧ ಏನ್ರಿ, ಜब घर घर में ಮಹಾಭಾರಿ ಯುದ್ಧ ಚಲೇಗಿ ವಹಿ ಮಹಾಭಾರತ. ಮನೆಯಲ್ಲೂ ಏನೈತ್ರಿ, ಸಣ್ಣ ಮಾತಿನಲ್ಲಿ ಜಗಳ, ಹೊಡೆದಾಟ, ಕೊಲೆ, ಸುಲಿಗೆ, ಇದೇ ಮಹಾಭಾರಿ ಯುದ್ಧ ಅಂತ ಹೇಳ್ತಾರೆ ಬಾಬಾ. ಭಗವಾನು ವಾಚ್ हम तुमको सत्यों के लिए राजयोग सिखाता हूँ. ಮತ್ತು ಸುಮಾನದ ನಶಾರಿ ಯಾರು ಬಂದು ನಮಗೆ ಟೀಚರ್ ಆಗ್ಯಾರಿ, ಸ್ವಯಂ ಭಗವಂತ ಸತ್ಯುಗಕ್ಕಾಗಿ ನಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಜಗತ್ತಿಗೆ ಭಗವಂತ ಎಷ್ಟದಾರೆ, ಬಾಕಿ ಬಾಬಾ ಹೇಳ್ತಾರೆ ನೀವೇನದಿರಿ, ಶಿವ ಒಬ್ಬನೇ, ಬಾಕಿ ನೀವೆಲ್ಲ ಸಾಲಿಗ್ರಾಮಗಳು. ಶಿವಲಿಂಗದ ಜೊತೆ ಇಷ್ಟಿಷ್ಟು ಮಾಡಿರ್ತಾರಲ್ರಿ, ಅದೆಲ್ಲ ಯಾರು, ನೀವು. बाप कहते हैं तुम जो पूज्य थे वही पूजारी बन गए हो, अब फिर ज्ञान लेते हो पूज्य देवता बनने के लिए. ನೋಡ್ರಿ, ಬಾಬಾ ನಮಗೆ ಸ್ಮೃತಿ ಮತ್ತು ವರ್ತಮಾನದ ಅರಿವು ಮೂಡಿಸ್ತಾರೆ. ಬದಲು ಪೂಜ್ಯ ಇದ್ರಿ, ಆಮೇಲೆ ಕೆಳಗಿಳಿತಾ ಪೂಜಾರಿ ಆದ್ರಿ. ಈಗ ಮತ್ತೆ ಬಾಬಾ ನಮ್ಮನ್ನೇನು ಮಾಡ್ತಾ ಇದ್ದಾರೆ, ದೇವತಾ. ಅದಕ್ಕಾಗಿಯೇ ನೀವೀಗ ಜ್ಞಾನ ತಗೊಳ್ತಾ ಇದ್ದೀರಿ. ತುಮ್ ಪೂರಿ ಎಷ್ಟು ಜನ್ಮ ತಗೊಂಡ್ರೆ ಕೆಳಗಿಳಿತಾ 84 ಜನ್ಮದಲ್ಲಿ ಬಂದ್ರಿ. ಈಗೇನಾಗಿರಿ, जिन्होंने 84 जन्म लिए हैं वही आकर ब्रह्मा कुमार कुमारी बनेंगे. ಯಾರು 84 ಜನ್ಮ ತಗೊಳ್ತಾರೆ ಅವರೇ ಬ್ರಹ್ಮ ಕುಮಾರ್ ಕುಮಾರಿ ಆಗ್ತಾರೆ. ಇದರಲ್ಲಿ ಯಾರು 84 ಜನ್ಮ ತಗೊಂಡವ್ರದಿರಿ? 84 ಜನ್ಮದಲ್ಲಿ ಬರೋರು ಯಾರು? ಯಾಕೆ ಒಂದೇ ಬದಲು ಪಾಟೀಲ ಕುರ್ದು ಒಂದೇ ಕೈ ಎತ್ತು. 84 ಜನ್ಮದಲ್ಲಿ ಬರೋರು ಯಾರು? ನೋಡ್ರಿ, ಭಾಳ ಜನ್ಮ ತೊಗೊಂಡ್ರೆ ಪಾಪನೂ ಭಾಳ ಐತಿ. ಪೂರಾ 84 ಜನ್ಮ ತಗೋತೀರಿ, ಜನ್ಮ ಜಾಸ್ತಿ ಪಾಪ ಜಾಸ್ತಿ. ಮತ್ತು ಹೇಳ್ರಿ, ಈಗ ಹೇಳ್ರಿ 84 ಜನ್ಮ ತೊಗೊಳೋರಿ ಇನ್ನು ಕಡಿಮೆನೋ? ಎಷ್ಟು ಜನ್ಮ ತೊಗೊಳೋರು ಕೈ ಎತ್ರಿ ಸ್ವಲ್ಪ. 84ಕ್ಕಿಂತ ಕಡಿಮೆ ಅನ್ನೋರು ಕೈ ಎತ್ರಿ. ಜಾಸ್ತಿ ಜನ್ಮ ಜಾಸ್ತಿ ಪಾಪ. जितना जन्म ज़्यादा उतना पाप भी ज़्यादा. ಇಲ್ರಿ, ಕಡಿಮೆ ಆಗಲ್ರಿ. ಪೂರಾ 84 ಜನ್ಮ ಗ್ಯಾರಂಟಿ ರೀ ಎಲ್ಲರೂ. ಬಾಬಾ ಕ್ಲಿಯರ್ ಹೇಳ್ತಾ ಇದ್ದಾರೆ, जिन्होंने 84 जन्म लिए हैं वही आकर ब्रह्मा कुमार कुमारी बनेंगे. ब्रह्मा द्वारा आदि सनातन देवी देवता धर्म की स्थापना ये भी गाया हुआ है. ಪ್ರಜಾಪಿತಾ है तो बहुत बच्चे भी होते हैं. ಬ್ರಹ್ಮ ತಂದೆ ಹೇಳಿದಾರಂದರೆ ಪ್ರಜಾಪಿತಾನ ಮಕ್ಕಳು ಕೂಡ ಸೂಕ್ಷ್ಮ ತಂದೆಲಿಲ್ರಿ, ಎಲ್ಲದಾರ ಇಲ್ಲೇ ಇದ್ದಾರೆ. तो कितनी ढेर प्रजा है. इन ब्राह्मणों को ही फिर देवता बनना है. बाप आकर शूद्र से बदल. ಈಗ ನಮಗೇನು ಮಾಡಿದ್ರೆ ಬಾಬಾ ब्राह्मण धर्म की स्थापना करते हैं. इस संगम युग पर ही आदि सनातन धर्म की स्थापना होती है. ये है ಈಗ ಯಾವ ಯುಗ ಐತ್ರಿ, ಯಾವ ಯುಗ ಐತ್ರಿ ಈ ಸದ್ಯ ಯಾವ ಯುಗದಲ್ಲಿ ಅದೀವಿ? पुरुषोत्तम कल्याणकारी संगम युगदल्ले. तो इस लड़ाई को ही कल्याणकारी कहा जाता है. इस विनाश के बाद ही फिर स्वर्ग के गेट खुलते हैं. ಈಗಿನ ವಿನಾಶ ನಡೀತಾ ಇದೆಯಲ್ಲ, ಇದು ಕಲ್ಯಾಣನೇ. ಯಾಕೆ ಇದಾದ್ಮೇಲೆ ಸ್ವರ್ಗದ ಬಾಗಿಲು ತೆಗೆಯೋದೈತಿ. ತುಮ್ ಯಹಾ ಆಯೇ ಹೋ, ಎದಕ್ಕೆ ಬಂದಿರಿಲ್ರಿ? ಆಗ ಏನು ಹೇಳಿದ್ರೆ ಬಾಬಾ, ಇಲ್ಲಿ ಯಾಕೆ ಬಂದಿರಿ, ಎದಕ್ಕೆ ಬಂದಿರಿ? ಪಾರಸ್ ಬುದ್ಧಿ ಆಗಲ್ಲ. ಇಷ್ಟು ಬೇಗನೆ ಮರೆತು ಬಿಡ್ತೀರಿ, ಇಲ್ಲೇ ಕುತ್ಕೊಂಡು ಇಲ್ಲೇ ಮರೆತು ಬಿಡ್ತೀರಿ ಜ್ಞಾನ. ಮತ್ತು ಸ್ಟಾಕ್ ಎಲ್ಲ ಆಗಬೇಕದು. ಪಾರಸ್ ಬುದ್ಧಿ ಹೇಳಿದ್ರು. ಈಗ ಮಾಮ ಹೇಳ್ತಾರೆ, ಎದಕ್ಕೆ ಬಂದಿರಿ ಮದ್ರಿ? ಬಾಬಾ ಹೇಳ್ತಾರೆ ಸ್ವರ್ಗವಾಸಿ. ಹಿಂಗೆ ಯಾರಾದರೂ ಕೋರ್ಸ್ ಇರ್ಲಾರ್ದವ್ರು ಬಂದು ಕೂತ್ರೆ ಏನಂತ, ಅಲ್ಲೇನ್ರಿ ಹೋದ್ರೆ ಸ್ವರ್ಗವಾಸಿ ಮಾಡ್ತಾರೆ. ಯಾಕೆ ಜಗತ್ತಿನವ್ರಿಗೆ ಸ್ವರ್ಗವಾಸಿ ಅಂದರೆ ಯಾವಾಗ ರೀ?
ಸತ್ ಮೇಲೆ ಸ್ವರ್ಗವಾಸಿ ಅಂತ. ಆದರೆ ಒರಿಜಿನಲ್ ನಿಜವಾದ ಸ್ವರ್ಗ ಬಾಬಾ ನಮಗಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನೀವು ಇಲ್ಲಿ ಬಂದಿದ್ದಕ್ಕಾಗಿ ಸ್ವರ್ಗವಾಸಿ ಮತ್ತು ವಿಷ್ಣುಪುರಿಗೆ ಹೋಗೋದಕ್ಕಾಗಿ. ತುಂಬ ಚೋಂಪರ್ ಅಬ್ ಮತ್ತು ದಶಾ ನಶಾರೆ. ಯಾವ ದಶ ಕೂತ್ಕೊಂಡಿದ್ರಿ ಈಗ ರೀ? अब अविनाशी बृहस्पति की दशा है, ಅತ್ಯುತ್ತಮ ದಶಾ. ಅವಿನಾಶಿ ಮತ್ತು ಬಾಬಾ ಹೇಳ್ತಾರೆ ಯಾರಿಂದ ಹೋಗಂಗಿಲ್ಲ ಅದು, ಯಾಕೆ ನಾನು ಕೂಡಿಸಿದ್ದೀನಿ. ಅವಿನಾಶಿ ಬೃಹಸ್ಪತಿಯ ದಶಾ ಇದೆ. ಹಾಗಾಗಿ ಬಾಬಾ ಹೇಳ್ತಾರೆ ಈಗ ನೀವು 16 ಕಲಾ संपूर्ण ಆಗ್ತಾ ಇದೆ. फिर 2 कला कम होती है तो शुक्र की दशा कहा जाता है. ಬೃಹಸ್ಪತಿ ದಶಾ ಇದು ಭಾಳ ಶ್ರೇಷ್ಠ. ಆಮೇಲೆ ಸೆಕೆಂಡ್ ನಂಬರ್ನಲ್ಲಿ ಬಾಬಾ ಹೇಳ್ತಾರೆ ಶುಕ್ರ ದಶಾ ಇದೆ. ಅಂದರೆ 2 ಕಲೆ ಯಾವಾಗ ಕಡಿಮೆ ಆಗುತ್ತೆ ಆಗ ಶುಕ್ರ ದಶಾ ಕೂಡುತ್ತೆ ಅಂತ ಹೇಳ್ತಾರೆ ಬಾಬಾ. ಸತ್ಯುಗದಲ್ಲಿ ಬೃಹಸ್ಪತಿ ದಶಾ, त्रेतायुगದಲ್ಲಿ ಶುಕ್ರ ದಶಾ. फिर नीचे गिरते आए हो तो अब बाप द्वारा बृहस्पति की दशा बैठी हुई है. ಹಿಂಗೆ ಕೆಳಗಿಳಿತಾ ಬಂದ್ರಿ. ಏನು ಕೇಳಾಕತ್ತೀರಿ ಹೇಳ್ರಿ? ಏನು ಕೇಳಾಕತ್ತೀರಿ? ನೋಡ್ರಿ, ಯಾವುದ್ರೂ ಕೂಡ ಪರಮಾತ್ಮ ಏನೇ ನಡೆದ್ರೂ ಮಮ್ಮಂತರ ಮುರಳಿ ಕೇಳಿದ್ರು. ನಮ್ಮದು ಚಿತ್ತ ಪರಮಾತ್ಮನ ಕಡೆ ಮಾತ್ರ. ಕೆಳಗಿಳಿತಾ ನಿಮ್ಮ ದಶೆಗಳು ಕೂಡ ಚೇಂಜ್ ಆಗ್ತಾ ಬಂತು ಅಂತ ಹೇಳ್ತಾರೆ ಬಾಬಾ. ಸೊ ಸತ್ಯುಗದಲ್ಲಿ ಬೃಹಸ್ಪತಿ ದಶಾ, ತ್ರೇತಾದಲ್ಲಿ ಶುಕ್ರ ದಶಾ, ಆಮೇಲೆ ಮತ್ತೆ ಕೆಳಗಿಳಿದ ಮೇಲೆ ಯಾವ್ದು ಬಂತ್ರಿ? ಒಮ್ಮೆ ರಾಹುಗೆ ಬಂದ್ಬಿಟ್ರಿ ಕಸವ್ಯಾಕರ. ದ್ವಾಪರದಲ್ಲಿ ಒಮ್ಮೆ ರಾಹು ಗ್ರಹಣ ಹಿಡಿದ್ಬಿಡ್ತು. ಮಂಗಲ್ ದಶಾ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಶನಿಚರಕಿ ದಶಾ, ಆಮೇಲೆ ರಾಹು ಘೋರಾಂಧಕಾರ. ಕಲಿಯುಗ ಬರೀ ಅಂಧಕಾರ ಇಲ್ರಿ, ಈಗೇನೈತ್ರಿ ಘೋರಾಂಧಕಾರ, ಅತೀ ವಿಕಾರ ಹೆಚ್ಚಾಗ್ಬಿಟ್ಟೈತಿ. ಅದಕ್ಕೆ ಈಗ ಬಾಬಾ ಹೇಳ್ತಾರೆ ರಾಹುವಿನ ದಶಾ ಹಿಡಿದ್ಬಿಟ್ಟೈತಿ. ಜನ್ಮ ಜನ್ಮಾಂತರ ಬಾಬಾ ಹೇಳ್ತಾರೆ ಉಲ್ಟಾ ದಶದಲ್ಲೇ ನೀವು ತಿರುಗ್ತಾ ಬಂದರೆ. अब बाप द्वारा बृहस्पति की दशा बैठी हुई है. ಬಾಬಾ ಹೇಳ್ತಾರೆ ಈಗ ನೀವೇನು ಚಿಂತೆ ಮಾಡುವಂಗಿಲ್ಲ. ಯಾಕೆ? ಬೃಹಸ್ಪತಿ ದಶಾ. ಇದು ಬೇಹದ್ದಿನ ತಂದೆ ಜ್ಞಾನ ಸಾಗರ ಪತಿತ ಪಾವನ ಹೇಳ್ತಾ ಇದ್ದಾರೆ. ಅವರು ತಂದೆನೂ ಇದ್ದಾರೆ, ಮತ್ತೇನದ ಶಿಕ್ಷಕಿದ್ದಾರೆ, ಮತ್ತು ಸದ್ಗುರು. ಬಾಕಿ ಸಬ್ ಹೇ ಝೂಟೆ, ಕಿಸ್ಕಿ ಸದ್ಗತಿ ಕರ್ ನಹಿ ಸಕ್ತೆ ಹೈ. ಕ್ಲಿಯರ್? ನನ್ನ ಬಿಟ್ಟರೆ ನಿಮಗೆ ಯಾರು ಸದ್ಗತಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಮನುಷ್ಯ ಮೇಲಿಂದ ಕೆಳಗೆ ಬರ್ತಾನಂದರೆ ದುರ್ಗತಿಗೆ ಬರ್ತಾನೆ. ಬಟ್ ಇವೆರಡು ಚಕ್ರದಲ್ಲಿ ಬರಲಾರ್ದವ್ರು ಯಾರೇ? ಬಾಬಾ ಹೇಳ್ತಾರೆ ನಾನು ನಿಮಗೆ ಸದ್ಗತಿಯನ್ನು ಕೊಡ್ತೀನಿ. ಇದು ವಿಕಾರಿ ಜಗತ್ತಾದರೆ ಭವಿಷ್ಯದಲ್ಲಿ ಬರೋ ಜಗತ್ತು ನಿರ್ವಿಕಾರಿಯಾಗಿದೆ. तो लड़ाई मारामारी क्या क्या हो रहा है. अब तो विशेष वर्ल्ड में सभी बहुत दुखी है. ಈ ಜಗತ್ತಿನಲ್ಲಿ ಎಲ್ಲರೂ ದುಃಖಿ ಇದ್ದಾರೆ. ನೋಡ್ತಾ ಇದ್ದೀರಿ ಒಂದೊಂದು ಸಣ್ಣ ವಿಷಯಕ್ಕೂ ಅಂದರೆ ಮಾರಾಮಾರಿ, ಹೊಡೆದಾಟ, ಯುದ್ಧ ಏನೇನು ನಡೀತಾ ಇದೆ. ಬಾಬಾ ಹೇಳ್ತಾರೆ ಇಸ್ಕೋ ಕಹಾ ಜಾತಾ ಹೇ ಖೂನೆ ನಾ ಹೇ ಖೇಲ್. ಇದು ರಕ್ತಪಾತದ ಆಟ. ಒಬ್ರಿಗೊಬ್ಬರನ್ನ ಹೆಂಗೆ ಕೊಂದು ಹಾಕ್ತಾರೆ. ಒಂದು ಬಾಂಬ್ ಹಾಕಿದ್ರೆ ಎಷ್ಟು ಹೆಣಗಳ ರಾಶಿ ಬೀಳ್ತೈತಿ ಅಂತ ಹೇಳ್ತಾರೆ ಬಾಬಾ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಬಿಗರ್ ಕೊಯ್ ಕಸೂರ್ ಕ್ಯಾ ಕ್ಯಾ ಕರ್ತೆ ಇರುತ್ತೆ. ಈಗ ನೋಡ್ರಿ ಯುದ್ಧ ನಡೀತಾ ಇದೆ. ಕೆಲವರಂತೂ ಪಾಪ ಅವರು ಏನೂ ಮಾಡೇ ಇಲ್ಲ. ಎಲ್ಲ ಮನೆಗಳು ಮಕ್ಕಳು ಎಷ್ಟು ನಾಶ ಆಗಿ ಎಲ್ಲರೂ ಯುದ್ಧದಲ್ಲಿ ಸತ್ತು ಹೋದರು. ಅವ್ರದ್ದೇನು ಕಸೂರಿತ್ರಿ? ಅವ್ರದ್ದೇನು ತಪ್ಪಿಲ್ಲೇ ಇಲ್ಲ. ಬಾಬಾ ಹೇಳ್ತಾರೆ ಏನೂ ತಪ್ಪಿಲ್ಲ ಅಂದ್ರೂ ಹೆಂಗೆ ಸತ್ತು ಹೋಗ್ತಾ ಇದ್ದಾರೆ, ಯುದ್ಧ ನಡೀತಾ ಇದೆ. ಏಕ ಹಿ ಬಾಂಬ್ ಐಸೆ ಗಿರಾಯಂಗೆ ಜೋ ಝಟ್ ಸಾರೆ ಖಲಾಸ್ ಹೋ ಜಾಯಂಗೆ. ಈಗ ಬರ್ತಾ ಬರ್ತಾ ಅಣುಶಸ್ತ್ರಗಳು, ಬಾಂಬ್ಸ್ಗಳು ಕೂಡ ಎಷ್ಟು ರಿಫೈನ್ ಅಂದರೆ ಒಂದೇ ಒಂದು ಬಾಂಬ್ ಹಾಕಿದ್ರೆ ಸಾಕು ಏನಾಗ್ತದ್ರು ಖಲಾಸ್. ಈ 2ನೇ ಮಹಾಭಾರತ ಯುದ್ಧದಲ್ಲಿ ಅವಾಗ ತಾನೇ ಇನ್ನೂ ಬಾಂಬ್ ಅದು ಇನ್ನೂ ಈಗ ಹುಟ್ಟಾಕತ್ತಿದ್ರೆ ಆ ಒಂದು ವಿಷದ ಅಸರ್ ಇನ್ನೂವರೆಗೂ ಐತಿ. 2ನೇ ಮಹಾಭಾರತ ಯುದ್ಧದಲ್ಲಿ ಹಾಕಿದ್ರಲ್ರಿ ಹಿರೋಶಿಮಾದಲ್ಲಿ. ಸೊ ಅದು ಇನ್ನೂ ಕೂಡ ಅದ್ರ ವಿಷದ ಅಸರ್ ಐತಿ. ಮತ್ತು ಈಗಂತೂ ಅದಕ್ಕಿಂತ ವಿಷಕಾರಿ ಬಾಂಬ್ಸ್ಗಳದ. ಝಟ್ ಬಾಬಾ ಹೇಳ್ತಾರೆ ಮನುಷ್ಯರು ಒದ್ದಾಡೋದೇ ಬೇಕಾಗಿಲ್ಲ, ಏಕ್ದಮ್ ವಿಷದ ಅನಿಲ ಮೂಗೊಳಗೆ ಹೋಯ್ತು ಅಂತಂದರೆ ಸತ್ಯ ಬಿಡ್ತಾರೆ. ಬಾಕಿ ಈಗ ನೀವಿರೋದು ಸಂಗಮ ಯುಗದ ಸಮಯದಲ್ಲಿ. तुम देवताओं के लिए फिर नई दुनिया चाहिए. तो अब बाबा कहते हैं मीठे मीठे बच्चे ಮನ್ಮನಾಭ. ಮತ್ತೆಲ್ಲ ಜ್ಞಾನದ
ಪೂರ ವಿಸ್ತಾರದಲ್ಲಿ ತಗೊಂಡು ಸಾರೇನು ಹೇಳ್ತಾರೆ ಬಾಬಾ, ಮನ್ಮನಾಭವ ಆಗ್ರಿ. ಯಾರು ಹೇಳ್ತಾ ಇದ್ದಾರೆ ನಿಮಗೆ ಈ ರೀತಿ ನೆನಪು ಮಾಡ್ರಿ ಅಂತ? ಸ್ವಯಂ ನಿರಾಕಾರ ತಂದೆನೇ ಬಂದು ಹೇಳ್ತಾ ಇದ್ದಾರೆ. ಬಾಕಿ ಬಾಬಾ ತನ್ನ ಪರಿಚಯ ಕೊಡ್ತಾರೆ. ನಾನು ಜನ್ಮ ಮರಣದ ಚಕ್ರದಲ್ಲಿ ಬರುವುದಿಲ್ಲ, ನೀವು ಪುನರ್ಜನ್ಮದಲ್ಲಿ ಬರ್ತೀರಿ, ಸತೋ ರಜೋ ತಮೋ ಚಕ್ರದಲ್ಲಿ ನೀವು ಬರ್ತೀರಿ ಅಂತ ಹೇಳ್ತಾರೆ ಬಾಬಾ. तो इस समय सारा झाड़ झड़झड़ीभूत अवस्था को पाया हुआ है. पूरा ಬಾಬಾ ಹೇಳ್ತಾರೆ ಕಲ್ಪ ವೃಕ್ಷದ ಸ್ಥಿತಿ ಏನಾಗ್ಬಿಟ್ಟೈತ್ರಿ, ಪೂರ ಬಿದ್ದೋಗುವಂಥ ಸಮಯದಲ್ಲಿ ಪೂರ ಜಡ್ಜಡೀಭೂತ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ಪಾವನ್ ದುನಿಯಾ ಮೇ ಥೋಡೆ ರಾಜ್ಯ ಕರ್ತೆ ಹೈ तो दुनिया तो बिल्कुल पुरानी हो गई है. ಈಗಿದು ಪೂರ ಹಳೆ ಜಗತ್ತು. ಇನ್ನು ಬರುವಂಥ ಪಾವನ ಜಗತ್ತಿನಲ್ಲಿ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ. ಯಾಕೆ? ಅಲ್ಲಿ ಧರ್ಮ ಒಂದೇ, ಬೇರೆ ಧರ್ಮ ಇರೋದೇ ಇಲ್ಲ. ಭಾರತ್ को ही हेवन कहा जाता है, गाया जाता है घट ही में सूर्य, घट ही में चंद्रमा, सतयुग में 9 लाख होंगे, पीछे फिर वृद्धि होती है. ಬಾಬಾ ಹೇಳ್ತಾರೆ ಭಾರತದ ಕತೆ. ಬಾಬಾ ಹೇಳ್ತಾರೆ ಸ್ವರ್ಗ ನರಕ ಎಲ್ಲ ಭಾರತನೇ ಆಗೋದು. ಈಗ 1 ಸೆಕೆಂಡ್ನಲ್ಲಿ ಏನಾಗ್ಬಿಡ್ತೀರಿ, ಮುಕ್ತಿ, ಜೀವನ್ ಮುಕ್ತಿಯನ್ನು ಪಡ್ಕೊಳ್ತೀರಿ. ಬಾಬಾ ಹೇಳ್ತಾರೆ ಸೂರ್ಯವಂಶಿ ಚಂದ್ರವಂಶಿ ಮನೆತನದ ಸ್ಥಾಪನೆ ಇಲ್ಲೇ ಆಗುತ್ತೆ. ಪಹಲೆ ಬಹುತ್ ಛೋಟಾ ಫೂಲೋಂ ಕಾ ಝಾಡ್ ಹೋತಾ ಹೈ. ಸತ್ಯುಗಕ್ಕೆ ಏನಂತಾರೆ ಬಾಬಾ, ದಿವ್ಯ ಗುಣಗಳು. ಅಲ್ಲಿ ವಿಕಾರ ಅನ್ನುವಂಥ ಮುಳ್ಳುಗಳೇ ಇರಂಗಿಲ್ಲ, ಯಾರ್ಯಾರಿಗೂ ದುಃಖ ಕೊಡುವಂಥವ್ರು ಇರೋದಿಲ್ಲ. ಅದಕ್ಕೆ ಬಾಬಾ ಏನಂತಾರದು, ಹೂವಿನ ಬಗೀಚಾ ಇದೆ. ಅದಕ್ಕೆ ಮೊದಲು ಅದಕ್ಕೆ ಎಷ್ಟು ಸುಂದರ ಹೆಸರು ಕೊಡ್ತಾರೆ ಬಾಬಾ, ಪಹಲ ಛೋಟಾ ಫೂಲೋಂ ಕಾ ಝಾಡ್ ಹೋತಾ ಹೈ. ಮೊದಲು ಜಗತ್ತು ಹೆಂಗಿರ್ತದ್ರಿ, ಬರೀ ಹೂಗಳ ಜಗತ್ತು. ಫಿರ್ ಕಾಂಟೆ ಕಿತ್ನಾ ಬಡಾ ಹೋತಾ ಹೈ. ಆಮೇಲೆ ವಿಕಾರಗಳು ಯಾವಾಗ ಬಂತಲ್ರಿ, ಆಗೇನಾಗ್ಬಿಡ್ತು, ಮುಳ್ಳಿನ ಕಾಡಾಗ್ಬಿಡ್ತು ಅಂತ ಹೇಳ್ತಾರೆ ಬಾಬಾ. ಅದ್ರ ಕಾಡು ಭಾಳ ದೊಡ್ಡದಿರ್ತದಲ್ರಿ, ಬಗೀಚಾ ಏನಿರ್ತದೆ ಸಣ್ಣದಿರ್ತೈತಿ, ಕಾಡು ದೊಡ್ಡದಿರುತ್ತೆ. ದೆಹಲಿ ಮೇ ಮುಘಲ್ ಗಾರ್ಡನ್ ದೇಖೋ ಕಿತ್ನಾ ಅಚ್ಚಾ ಹೈ. ದೆಹಲಿ ರಾಷ್ಟ್ರಪತಿ ಭವನದಲ್ಲಿ ಬರ್ತೈತೇನೋ, ರಾಷ್ಟ್ರಪತಿ ಭವನದಲ್ಲಿ ಮುಘಲ್ ಗಾರ್ಡನ್. ಈಗ ಅದಕ್ಕೆ ಹೆಸರು ಬ್ಯಾರೆ ಕೊಟ್ಟಾರೆ, ಅಮೃತ ಉದ್ಯಾನವನ ಇನ್ನು ಈ ಥರ ಹೆಸರು ಕೊಟ್ಟಿದ್ದಾರೆ. ಬಟ್ ಭಾಳಷ್ಟು ಸುಂದರವಾದಂತಹ ಗಾರ್ಡನ್ ಅಂತ ಹೇಳ್ತಾರೆ ಬಾಬಾ. ಮೊದಲು ಅದು ಒಂದು ಕೆಲವೇ ದಿನಕ್ಕಷ್ಟೇ ಎಲ್ರಿಗೂ ನೋಡಕ್ಕೆ ಬಿಡ್ತಿದ್ರು, ಬಟ್ ಈಗ ಯಾರೂ ಕೂಡ ನೋಡ್ಬೋದು. ಅದು ಉಸ್ಮೆ ಬಡಾ ಕೊಯ್ ಗಾರ್ಡನ್ ನಹಿ, ಅದಕ್ಕಿಂತ ದೊಡ್ಡದು ಯಾವುದು ಗಾರ್ಡನ್ ಇಲ್ಲಿಲ್ಲ, ಅಷ್ಟು ದೊಡ್ಡ ಗಾರ್ಡನ್ ಇದೆ ಅಂತ ಹೇಳ್ತಾರೆ ಬಾಬಾ. ಉಸ್ಸೆ ಬಡಾ ಕೋಯಿ ಗಾರ್ಡನ್ ನಹಿ. अब फॉरेस्ट देखो कितना बड़ा होता है, सतयुगी गार्डन भी बहुत छोटा है, फिर वृद्धि को पाते पाते बड़ा होता है. ಮೊದಲೆಷ್ಟು ಸಂಖ್ಯೆ ರೀ, 9. ಆಮೇಲೆ ಬೆಳೀತಾ ಬೆಳೀತಾ ತ್ರೇತಾಯುಗ ಬಂದಾಗ ಎಷ್ಟಾಯ್ತು ರೀ, ಎಷ್ಟು ಸಂಖ್ಯೆ ಆಯ್ತು ರೀ, 33 ಕೋಟಿ ದೇವಾತ್ಮಗಳು. ಹೀಗೆ ಬೆಳೀತಾ ಬೆಳೀತಾ ಏನಾಗ್ಬಿಡ್ತು, ದೊಡ್ಡದಾಗ್ತಾ ಬಂತು ಅಂತ ಹೇಳ್ತಾರೆ ಬಾಬಾ. ಅಬಿತು ಕಾಂಟೋಂ ಕಾ ಜಂಗಲ್, ಹೂವಿನ ತೋಟ ಹೋಗೇ ಬಿಡ್ತು, ಈಗ ಮುಳ್ಳಿನ ಕಾಡಂತ ಹೇಳ್ತಾರೆ ಬಾಬಾ. रावण के आने से कांटे बन जाते हैं, ये है कांटों का जंगल, आपस में लड़ते हैं, एक दो को मारते हैं. ಇದಕ್ಕೆ ಯಾಕೆ ಮುಳ್ಳಿನ ಕಾಡು ಅಂತಾರೆ ಬಾಬಾ, ಪರಸ್ಪರ ಹೆಂಗಂತಂದರೆ ಒಬ್ರಿಗೊಬ್ರನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. अब कितना क्रोध है, बंदर से भी बदतर कहा जाता है. ಕೂತಿಯಲ್ಲಿ ಎಷ್ಟು ಸಿಟ್ರು, ಅದ್ರದ್ದು ಕೈಯನ್ನು ಸ್ವಲ್ಪ ತೊಳಕ್ಕೆ ಹೋದರೆ ಅದು ಕಚ್ಚೆ ಬಿಡ್ತದೆ ಅಷ್ಟು. ಅದರಲ್ಲಿ ಎಲ್ಲ ವಿಕಾರಗಳು, ಕೋತಿಯಲ್ಲಿ ಎಲ್ಲ ವಿಕಾರಗಳು ಹೇಳ್ತು. ಅದಕ್ಕೆ ಬಾಬಾ ಹೇಳ್ತಾರೆ ಮನುಷ್ಯ ಕೋತಿಗಿಂತಲೂ ಕನಿಷ್ಠ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಬಾಬಾ. तो बाबा कहते हैं मेरे लाडले बच्चे, ಯಾರು ಮುದ್ದಿನ ಮಕ್ಕಳ್ರಿ, ಬಾಬಾ ಹೇಳ್ತಾರೆ ನನ್ನ ಮುದ್ದಿನ ಮಕ್ಕಳೇ, तुम्हारे ऊपर अभी बृहस्पति की वृक्षपति की दशा, बृहस्पति वृक्षपति ಎರಡು ಒಂದೇ. तो अब दे दान तो छूटे ग्रहण. ಈಗ ನಿಮಗೆ ಹಿಡಿದಿರೋ ಗ್ರಹಣ ಬಿಡಬೇಕಂದ್ರೆ ಏನು ಮಾಡಿರಿ, ದಾನ ಮಾಡಿರಿ. ಈ ಗ್ರಹಣ ಹಿಡಿದಾಗ, ಗ್ರಹಣ ಬಿಟ್ಟ ಮೇಲೆ ಬರ್ತಾರಲ್ರಿ, ಮನೆಗೆ ಬೇಡ್ಕೊಳಿಕ್ಕೆ ಬರ್ತಾರೆ, ದಾನ ಕೊಡ್ರಿ ದಾನ ಕೊಡ್ರಿ, ನಿಮ್ಗೆ ಹಿಡಿದಿರೋ ಗ್ರಹಣ ಬಿಡ್ತದೆ. ಹಂಗೆ ಸಾಕ್ಷಾತ್ ಪರಮಾತ್ಮ ತಂದೆ ನಮಗೆ ದಾನ ಕೇಳ್ತಾ ಇದ್ದಾರೆ ಏನ್ರಿ, ಬಟ್ಟೆ ರೊಕ್ಕ ರೂಪಾಯಿ ಕೇಳ್ತಾರೆ, ಇನ್ನು ಕೇಳಾಕ್ತಾರೆ ಬಾಬಾ ದಾನ. ನಾವು ಹೇಳ್ತಾರೆ
ಕೊಡ್ರಿ, ದಾನ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ವಿಕಾರಗಳ ದಾನ, ಸಂಪೂರ್ಣ ನಿರ್ವಿಕಾರಿ ಇಲ್ಲಾಗಬೇಕಂದ್ರೆ ನಿಮ್ಮೊಳಗಡೆ ಇರೋ ವಿಕಾರಗಳ ದಾನ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. तो फिर ये शरीर छोड़ जाकर शिवालय में जाएंगे. शिवालय में बहुत सुख होता है, देवी देवताओं का राज्य है. सत्युग को कहा जाता है शिवालय, कलयुग को कहा जाता है वैशाल्य. ಅದು ಶಿವಾಲಯ. ಈಗಿರೋದೇನಿದ್ರೆ ವೈಶಾಲ್ಯ ಇದೆ. ಈ ವೈಶಾಲ್ಯ ಇದನ್ನು ಯಾರು ಕಟ್ಟಿದ್ರೆ? ಶಿವಾಲಯ ಪರಮಾತ್ಮ ಕಟ್ತಾರೆ. ವೈಶಾಲ್ಯ ಯಾರು ಕಟ್ಟಿದ್ರು? रावण ಹೆಸರಂತೂ ಜಲ್ದಿನೇ ಬಂದ್ಬಿಡುತ್ತೆ. अब बाबा कहते हैं पति से पावन बनना है. कैसे बनेंगे? ನೀರೊಳಗೆ ಹೋಗಿ ಮುಳುಗಿ ಪಾವನ ಆಗ್ತೀರಿ, ಚಾರ್ಧಾಮ್ ಸುತ್ತ ಹೋಗಿ ಪಾವನ ಆಗ್ತೀರಿ. ಹೆಂಗೆ ಪಾವನ ಆಗೋರು ಅಂತ ಕೇಳ್ತಾರೆ ಬಾಬಾ. ಕ್ಯಾ ತ್ರಿವೇಣಿ ಮೇ, ಮೂರು ನದಿಗಳು ಕೂಡಿರೋ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಿ ಪಾವನ ಆಗ್ತೀರಾ? ಕ್ಯಾ ಗಂಗಾ ಮೇ ಸ್ನಾನ ಕರ್ನೆ ಸೆ ಪಾವನ್ ಬನೆಂಗೆ? ಗಂಗಾದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಪಾವನ ಆಗ್ತೀರಾ ಅಂತ ಕೇಳ್ತಾರೆ ಬಾಬಾ. ಈ ತು ಜನ್ಮ ಜನ್ಮಾಂತರ ಕರ್ತೆ ಹಿ ಆಯೇ ಹೋ. ಎಷ್ಟು ಹುಣ್ಣಿಮೆ ಅಮಾಸೆಗೆ ಎಷ್ಟು ಸ್ನಾನ ಮಾಡಿ ಬಂದಿರಿ, ಎಷ್ಟು ಮೇಳಾದಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿರಿ, ಆತ್ಮ ಇನ್ನೂ ಏನಾಗಿಲ್ಲ, ಪಾವನ ಆಗಿಲ್ಲ. करोड़ों मनुष्य जाकर स्नान करते हैं. बहुत नदियाँ, नाले, तालाब आदि जहाँ पानी देखते हैं वहाँ जाकर स्नान करते हैं. ನದಿಗಳು, ಹೊಂಡ, ಸರೋವರ, ಕೆರೆಗಳು ಎಲ್ಲಿ ನೀರು ಕಾಣಿಸ್ತೈತಲ್ಲ ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಭಾವನೆ ಇದೆ, ಹಾಗಾಗಿ ಏನು ಮಾಡ್ತಾರೆ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಕ್ಯೂಂಕಿ ಅಪ್ನೆ ಕೋ ಪತಿತ ಸಮಜ್ತೆ ಹೈ. ಯಾಕಲ್ಲಿ ಬಾವಿ, ಕೆರೆ, ಸರೋವರ, ಹೊಂಡಗಳಲ್ಲಿ ಮುಳುಗಿ ಬರ್ತಾರಂದರೆ ಸ್ವಯಂನನ್ನು ಪತಿತ ಅಂತ ತಿಳ್ಕೊಳ್ತಾರೆ. अब ಪಾರಸ್ನಾಥ ತುಮಾರಿ ಪಾರಸ್ ಬುದ್ಧಿ ಬನಾ ರಹೆ ಹೈ. ಮೊದಲಿಗೆ ಎಲ್ಲಿಂದ ಪಾಯಿಂಟ್ ಶುರು ಆಗಿತ್ತು ಬಾಬಾ, ಮತ್ತೆ ಅಲ್ಲೇ ಈಗ ನಾ ಪಾರಸ್ನಾಥ್ ಬಂದು ನಿಮಗೇನು ಮಾಡ್ತಾ ಇದ್ದೀನಿ. तो ऐसे पारसनाथ बाप को कितना प्यार से याद करना चाहिए. ಇಂತಹ ಪಾರಸ್ನಾಥ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಯಾಕೆ ನಿಮಗೆ ನಾ ಏನು ಮಾಡ್ತಾ ಇದ್ದೀನಿ? ದೇವತಾ ಮಾಡ್ತೀನಿ, ಪಾರಸ್ ಬುದ್ಧಿ ಮಾಡ್ತಾ ಇದ್ದೀನಿ, ವಿಶ್ವದ ಮಾಲೀಕ್ ಮಾಡ್ತೀನಿ, ಪೂಜ್ಯ ಮಾಡ್ತೀನಿ ಅಂದರೆ ನನ್ನನ್ನು ನೀವೆಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. वाह बाबा वाह, वाह ಜಾಮ ವಾಹ, ವಾಹರೇ ನನ್ನ ಭಾಗ್ಯ ವಾಹ. ನಾನಾತ್ಮ ಸುರಕ್ಷಿತವಾಗಿದ್ದೇನೆ. ನನ್ನ ತಲೆ ಮೇಲೆ ಶಿವಬಾಬರವರ ಆಶೀರ್ವಾದದ ಹಸ್ತ ಇದೆ. ಇವತ್ತಂತೂ ಏನೈತ್ರಿ ನಿಮ್ಮ ತಲೆ ಮೇಲೆ? ಬೃಹಸ್ಪತಿಯ ದಶಾ. ಯಾವ ದಶೆಗಳು ನಿಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿಮ್ಮ ಮೇಲೆ ಬೃಹಸ್ಪತಿಯ ದಶಾ ಕೂತ್ಕೊಂಡಿದೆ. ಸೊ ಇದು ಪಾಸಿಟಿವ್. ಈ ಎನರ್ಜಿ ನಮ್ಮ ಒಳಗೆ ಭಾಳ ಕೆಲಸ ಮಾಡ್ತದೆ. ಎಲ್ಲೋ ಹೋಗ್ರಿ, ನನಗಿವತ್ತು ಬೃಹಸ್ಪತಿ ದಶಾ ನನ್ನ ಮೇಲೆ ಕುಂತೈತಿ. ಯಾರು ಕೂಡಿಸಿದ್ದಾರೆ? ಯಾರು ಹೇಳ್ತಾ ಇದ್ದಾರೆ ನಮ್ಮ ಭವಿಷ್ಯದ ಕತೆ? ಸ್ವಯಂ ಪರಮಾತ್ಮ. धारणा के लिए मुख्य सार ಮೊದಲೇದಿದೆ. इस कांटों की दुनिया से फूलों के बगीचे में जाने के लिए. ಈ ಮುಳ್ಳಿನ ಕಾಡಿನಿಂದ ಹೂವಿನ ತೋಟಕ್ಕೆ ಹೋಗೋದಕ್ಕಾಗಿ ಏನು ಮಾಡಬೇಕಂದ್ರೆ ಬಾಬಾ, ಈ ಮುಳ್ಳಿನ ಕಾಡು ಬಿಟ್ಟು ಹೂವಿನ ಗಾರ್ಡನ್ಗೆ ಹೋಗಬೇಕಾಗಿತ್ತು. ಏನು ಮಾಡಬೇಕ್ರಿ? ಮತ್ತೆ जो भी कांटे हैं उन्हें निकाल देना है. ಒಳಗೆ ಯಾವೆಲ್ಲ ಮುಳ್ಳುಗಳಿದೆ ಅವುಗಳನ್ನು ತೆಗೀರಿ. ಮುಳ್ಳುಗಳು ಯಾವ್ರಿ? ಏನು ವಿಕಾರಗಳು? पारस बनाने वाले बाप को बड़े प्यार से याद करना है. ಪಾರಸ ಮಾಡುವಂಥ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು.
ಎರಡನೇದು, ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ इस कल्याणकारी संगम युग पर ಯಾವ ಪುರುಷಾರ್ಥ ಮಾಡಂದ್ರೆ ಭಾವ शूद्र से ब्राह्मण सो देवता बनने का पुरुषार्थ करना है. ಶೂದ್ರರಿಂದ ಬ್ರಾಹ್ಮಣ, ಬ್ರಾಹ್ಮಣರಿಂದ ದೇವತಾ ಆಗುವಂಥ ಪುರುಷಾರ್ಥವನ್ನು ಮಾಡಬೇಕು. राहु के ग्रहण को उतारने के लिए ರಾಹುವಿನ ಗ್ರಹಣವನ್ನು ತೆಗೆದುಹಾಕ್ಬೇಕಂದ್ರೆ ಏನು ಮಾಡಬೇಕ್ರಿ? ರಾಹು ಗ್ರಹಣ ಹೋಗಿಸ್ಕೋಬೇಕು. ಏನು ಮಾಡಬೇಕು? ವಿಕಾರೋं का दान देना है. ವಿಕಾರಗಳ ದಾನವನ್ನು ಕೊಡಬೇಕು. ವರದಾನ, ನಿನ್ನೆ ವರದಾನ ಏನಿತ್ತು? ಬಾಬಾ ಹೇಳಿದ್ರೆ ಕೇವಲ ವಾಣಿ ಮೂಲಕ ಅಷ್ಟೇ ಅಲ್ಲ, ಹೇಳೋದಂತೂ ಭಾಳ ಆಗೈತೆ. ಈಗೇನಾಗಬೇಕ್ರಿ? ಅವರಲ್ಲಿ ಶಕ್ತಿಯನ್ನು ತುಂಬೋದು ಕೆಲಸನೂ ಮಾಡಬೇಕು. ವಾಚಾ ಜೊತೆಲಿ ಬಾಬಾವನ್ನು ಹೇಳಿದಾರೆ 3 ಕೆಲಸ ಏಕ ಕಾಲದಲ್ಲಿ 3 ಕೆಲಸ ನಡಿಬೇಕು. ಯಾಕೆ? ಸಮಯ ಕಮ್ ಹೈ. ಇವತ್ತಿನ ವರದಾನ ಇದೆ, ಸಂಗಮ ಯುಗ ಪರ್ ಹರ್ कर्म कला के रूप में करने वाले. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವನ್ನು ಕಲಾರೂಪದಲ್ಲಿ ಮಾಡುವಂಥ ಸೋಲಾ ಕಲಾ ಸಂಪನ್ನ ಭವ. 16 ಕಲೆಯಿಂದ ಸಂಪನ್ನ ಆತ್ಮ ಆಗಿರಿ. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವನ್ನು ಕಲಾರೂಪದಲ್ಲಿ ಮಾಡುವಂಥ 16 ಕಲೆಯಿಂದ ಸಂಪನ್ನ ಆತ್ಮ ಆಗಿರಿ. संगम युग विशेष कर्म रूपी कला दिखाने का युग है. अंडरलाइन एद्रे कर्म रूपी कला ಈ ಶಬ್ದ. ಸಂಗಮ ಯುಗ ವಿಶೇಷ ಕರ್ಮ ರೂಪಿ ಕಲೆಯನ್ನು ತೋರಿಸುವ ಯುಗ ಆಗಿದೆ. ಯಾಕೆ? ಪ್ರತಿಯೊಂದು ಕರ್ಮನೂ ಇಲ್ಲೇನೈತೆ? ಕಲಾಯುಕ್ತ. ಕಲೆಗಳು ಯಾವುದ್ರಿ? ಮಾತನಾಡುವ ಕಲೆ, ವ್ಯವಹಾರದ ಕಲೆ, ಊಟ ಬಡಿಸುವ ಕಲೆ, ಊಟ ತಿನ್ನುವ ಕಲೆ, ನಿದ್ರಿಸುವ ಕಲೆ, ಎಲ್ಲದರೊಳಗೂ ಏನು ಕಲಾ ಐತೆ. ಅದು ಕಲೆಯನ್ನು ತೋರಿಸುವ ಯುಗ. ಜಿನ್ಕಾ ಹರ್ ಕರ್ಮ ಕಲಾ ಕೆ ರೂಪ ಮೇ ಹೋತಾ ಹೈ. ಯಾರದು ಪ್ರತಿಯೊಂದು ಕರ್ಮ ಕಲಾ ರೂಪದಲ್ಲಿ ಆಗುತ್ತೆ. उनके हर कर्म का व गुणों का ಗಾಯನ್ ಹೋತಾ ಹೈ. ಅವರ ಪ್ರತಿಯೊಂದು ಕರ್ಮದೇನಾಗುತ್ತೆ? ಕರ್ಮರೂಪಿ ಕಲೆಯ ಗುಣಗಳ ಗಾಯನ ನಡೆಯುತ್ತೆ. ಈಗ ನೋಡ್ರಿ, ಕೃಷ್ಣನ 3 ಬೆಳಿಗ್ಗೆ ಏಳುವಾಗ ಒಂದು ಪೂಜಾ ಇರ್ತೈತೆ, ಅವಾಗೊಂದು ಗಾಯನ, ಮಧ್ಯಾಹ್ನ ಮತ್ತೆ ಅಲಂಕಾರ ಮಾಡ್ತಾರೆ, ಅವಾಗೊಂದು ಗಾಯನ, ರಾತ್ರಿ ಮಲಗಿಸುವಾಗ ಅದಕ್ಕೂ ಒಂದು ಗಾಯನ ಇದೆ. ಎಲ್ಲದರೊಳಗೂ ಏನೈತ್ರಿ? ಪ್ರತಿ ಕರ್ಮದ ಪೂಜಾ ನಡೆಯುತ್ತೆ ಭಕ್ತಿ ಮಾರ್ಗದಲ್ಲೇ. तो 16 ಕಲಾ ಸಂಪನ್ನ ಅರ್ಥಾತ್ ಹರ್ ಚಲನ್. 16 ಕಲೆಯಿಂದ ಸಂಪನ್ನ ಅಂದರೆ ಪ್ರತಿಯೊಂದು ಚಲನೆ ಸಂಪೂರ್ಣ ಕಲಾ ಕೆ ರೂಪ ಮೇ ದಿಖಾಯಿದೆ. ನಿಮ್ಮ ಪ್ರತಿಯೊಂದು ವರ್ತನೆ ಏನಾಗಬೇಕ್ರಿ? ಕಲೆ ರೂಪದಲ್ಲಿ ಕಾಣಿಸಬೇಕು. यही ಸಂಪೂರ್ಣ ಸ್ಟೇಜ್ ಕಿ ನಿಶಾನಿ है. ಇದೇ ಸಂಪೂರ್ಣ ಸ್ಥಿತಿಯ ನಿಶಾನಿ. ಅಂಡರ್ಲೈನ್ ರೀ. ನಾ ಸಂಪೂರ್ಣ ಆಗಾಕತ್ತೀನಂದರೆ ನನ್ನ ಎಲ್ಲ ಕರ್ಮದಲ್ಲೂ ಏನು ಕಾಣಿಸ್ಬೇಕ್ರಿ? ಕಲೆಗಳು ಕಾಣಿಸ್ಬೇಕು. ಯಾವುದರಲ್ಲೂ ಡಿಫೆಕ್ಟ್ ಇರುವಂಗಿಲ್ಲ. ನಾ ಸಂಪೂರ್ಣ ಸ್ಟೇಜಿಗೆ ಬಂದೀನಂದರೆ ನನ್ನ ಪ್ರತಿ ಕರ್ಮದ ಗಾಯನ ನಡೆಯುತ್ತೆ. ಜೈಸೆ ಸಾಕಾರ ಕೆ ಬೋಲ್ನೆ ಚಲನೆ ಸಭಿ ಮೇ ವಿಶೇಷತಾ ದೇಖೆ. ಯಾವ ರೀತಿ ಸಾಕಾರ ಬ್ರಹ್ಮ ಬಾಬಾ ಮಾತಾಡೋದ್ರಲ್ಲಿ, ನಡೆಯೋದ್ರಲ್ಲಿ, ಎಲ್ಲದರಲ್ಲೂ ವಿಶೇಷತೆಯನ್ನು ನೋಡಿದ್ರೆ ತು ಯೇ ಕಲಾ ಹುಯಿನ ಅಂದಮೇಲೆ ಇದು ಏನಾಯಿತು? ಕಲೆ ಆಯಿತು. उठने बैठने की कला, देखने की कला, चलने की कला थी. ಕೂಡುವುದು, ನಿಲ್ಲೋದು. ಬ್ರಹ್ಮ ಬಾಬಂದೇನಿತ್ತು? ಪ್ರತಿಯೊಂದು ಕರ್ಮದಲ್ಲಿ
ಕಲೆ ಇತ್ತು. ಅಂದರೆ ಹೇಳೋದು, ಕೂಡೋದು, ನೋಡೋದು, ನಡೆಯೋದು, ವರ್ತನೆಯಲ್ಲಿ ಎಲ್ಲ ಏನಿತ್ತು, ಕಲೆನೇ ಇತ್ತು. तो सभी में विशेषता देखी तो ये कला हुई ना, उठने बैठने की कला, देखने की कला, चलने की कला थी. बाबा ನಡೆಯುವ ಕಲೆನೂ ಹೆಂಗಿತ್ತು, ದೇವತಾ फरिश्ता रूप. सभी में न्यारापन और विशेषताएं थी. ಎಲ್ಲದರೊಳಗೂ ಕೂಡೋದು, ನಡೆಯೋದು, ನೋಡೋದು, ಮಾತನಾಡೋದು ಎಲ್ಲದರೊಳಗೂ ಏನಿತ್ತು, ಭಿನ್ನ ಮತ್ತು ವಿಶೇಷತೆ ಇತ್ತು. ऐसे ಫಾಲೋ ಫಾದರ್. ಮತ್ತು ಇವತ್ತು ಬಾಬಾ ಏನು ಹೇಳ್ತಾ ಇದ್ದಾರೆ, ಫಾಲೋ ಫಾದರ್. ಈ ರೀತಿ ತಂದೆಯನ್ನು ಫಾಲೋ ಮಾಡಿ 16 ಕಲಾ ಸಂಪನ್ನ ಆಗ್ರಿ. ಸ್ಲೋಗನ್, पावरफुल वो है जो, ಪವರ್ಫುಲ್ ಶಕ್ತಿಶಾಲಿ ಅವರಾಗಿದ್ದಾರೆ ಯಾರು, ಫಾರಿನ್ ಪರಖ್ ಕರ್ ಫೈಸ್ಲಾ ಕರ್ದೆ. ನೋಡ್ರಿ, ಬಾಬಾ ಇವತ್ತು ಶಕ್ತಿಶಾಲಿ ಯಾರಿಗೆ ಹೇಳ್ತಾ ಇದ್ದಾರೆ, ಶಕ್ತಿಶಾಲಿ ಅವರು ಯಾರು ತಕ್ಷಣ ನಿರ್ಣಯವನ್ನು ತೆಗೆದುಕೊಂಡು, ಡಿಸಿಷನ್ ತಗೊಂಡು ಒಂದು ನಿರ್ಣಯ ಕೊಡುವಂಥವ್ರು. ಏಕ್ದಮ್ ವಿಚಾರ ಮಾಡಿ ಆಮೇಲೆ ಹೇಳೋದಲ್ರಿ, ಏಕ್ದಮ್ ಏನು ಮಾಡ್ತಾರೆ, ಪರಿಶೀಲಿಸಿ ಏಕ್ದಮ್ ನಿರ್ಣಯ ತಗೊಳ್ತಾರೆ. ಶಕ್ತಿಶಾಲಿ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಬಾಬಾ, ಏಕ್ದಮ್ ಅಲ್ಲಿ ಎಲ್ಲನೂ ಇವತ್ತು ಪರಿಶೀಲಿಸಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥವರು ಅವರು ಏನಾಗಿದ್ದಾರೆ, ಶಕ್ತಿಶಾಲಿ. ವಿಚಾರ ಮಾಡಿ ಆಮೇಲೆ ತಿಳ್ಕೊಂಡು ಆಮೇಲೆ ಮಾಡೋದಲ್ಲ, ಏಕ್ದಮ್ ಪರಿಶೀಲನಾ ಶಕ್ತಿನೂ ಅವಾಗೆ ನಿರ್ಣಯ ಶಕ್ತಿನೂ ಎರಡು ಏಕಕಾಲಕ್ಕಿರ್ಬೇಕು. ಅವ್ರಿಗೇನಂತಾರೆ ಬಾಬಾ, ಪವರ್ಫುಲ್. ಅವ್ಯಕ್ತ ಇಶಾರ. ಈ ಒಂದು ತಿಂಗಳ ಟಾಪಿಕ್ ಏನೈತ್ರಿ, ಜ್ವಾಲಾ ರೂಪದ ಸ್ಥಿತಿಯಿಂದ ಈ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿಕೊಳ್ಳೋದಕ್ಕೆ. ನೀವು ಮಕ್ಕಳ ಮೇಲೆ ಬಾಬಾ ಹೇಳ್ತಾರೆ, ನಿಮ್ಮದು ಯೋಗ ಯಾವಾಗ ಜ್ವಾಲಾ ಸ್ವರೂಪ ಆಗ್ತೈತಿ, ಶಕ್ತಿಶಾಲಿ ಆಗುತ್ತೆ, ಆಗ ಪವಿತ್ರತೆ ಅಗ್ನಿ 1 ಸೆಕೆಂಡಿನಲ್ಲೇ ನೋಡಿ, ನಿಮ್ಮ ಶಕ್ತಿಶಾಲಿ ಯೋಗ ಅಥವಾ ಪವಿತ್ರತೆಯ ಅಗ್ನಿ 1 ಸೆಕೆಂಡಿನಲ್ಲಿ ಬಾಬಾ ಹೇಳ್ತಾರೆ, ವಿಶ್ವಕ್ಕೆ ಕಿಚಡೆಕೋ ಭಸ್ಮ ಕರ್ ಸಕೆಗೆ. ನಿಮ್ಮ ಶಕ್ತಿಶಾಲಿ ಯೋಗ ವಿಶ್ವದಲ್ಲಿರುವಂಥ ಎಲ್ಲ ಕೊಳಕನ್ನು ಏನು ಮಾಡ್ತದೆ, ಯಾವ ಕೊಳಕ್ರಿ, ವಿಕಾರದ ಕೊಳಕನ್ನು ಸುಟ್ಟು ಭಸ್ಮ ಮಾಡ್ತೈತೆ. ಪವಿತ್ರತಾ ಕಿ ಯೇ ಶಕ್ತಿ ಮಹಾನ್ ಶಕ್ತಿ है. ಪವಿತ್ರತೆ ಈ ಶಕ್ತಿ ಮಹಾನ್ ಶಕ್ತಿಯಾಗಿದೆ. अंत में जब आप संपूर्ण पवित्र हो जाएंगे तब आपके श्रेष्ठ संकल्प के लगन की अग्नि से ये सब किचड़ा भस्म हो जाएगा. ಲಾಸ್ಟಿಗೆ ನೀವು ಯಾವಾಗ ಸಂಪೂರ್ಣ ಪವಿತ್ರ ಆಗ್ತೀರಿ, ಆಗ ನಿಮ್ಮ ಶ್ರೇಷ್ಠ ಸಂಕಲ್ಪದ ಲಗನದ ಅಗ್ನಿಯಿಂದ ಇಲ್ಲಿರುವಂಥ ಎಲ್ಲ ಕೊಳಕು ಏನಾಗ್ತದೆ, ಎಲ್ಲ ಹೊಲಸು ಸುಟ್ಟು ಭಸ್ಮ ಆಗುತ್ತೆ. ಓಂ ಶಾಂತಿ. ಸೋಮಾನ ಯಾರ ಮೊಬೈಲ್ನಲ್ಲಿ ಇವತ್ತಿನ ಸೋಮಾನ ಹೇಳ್ರಿ. ಹಾಂ, ಇವತ್ತು ಬಾಬಾ ಹೇಳಿದ್ರೆ ನಿಮ್ಮ ಪ್ರತಿ ಕರ್ಮನೂ ಏನಾಗಬೇಕು, ಕರ್ಮದ ಗಾಯನ ನಡಿಬೇಕು. ನಾನು ಆತ್ಮ ಪ್ರತಿ ಕರ್ಮವನ್ನು ಯಾದ್ಗಾರ್ ಮಾಡೋನಾಗಿದೆ. ನಮ್ದೇನು, ಯಾಕೆ ಕೀರ್ತನ ಚರಿತ್ರೆ ಎಲ್ಲ ಯಾರ್ದು ಐತ್ರಿ, ನಿಮ್ಮದೇ ಐತಿ. ಓಂ ಶಾಂತಿ. ಏನು ಹೇಳಿದ್ರಿ ಬಾಬಾ ಇವತ್ತು ರೀ, ಹಾಂ ಹಾಂ ಓಂ ಶಾಂತಿ.